ಹೆಚ್ಚು ಅಂತ ಇರಬೇಕು, ಕೆಟ್ಟ ಇದ್ದಂಗೆ ಇರಬೇಕು. ಕೆಲವೊಬ್ಬರಿಗೆ ಆ ಬುದ್ಧಿ ಇರಲ್ಲ, ಬುದ್ಧಿ ಇರಲ್ಲ. ನಾನು ಕಾಣಬೇಕು ಆಕರ್ಷಣೆಗೆ ಒಳಗಾಗಿ ಸೈತಾನ ಏನು ಮಾಡ್ತಾನೆ, ನಿನ್ನ ಹಾಳು ಮಾಡಿಬಿಡ್ತಾನೆ. ಅರ್ಥ ಆದ್ರೆ ಹಲ್ಲೆಲೂಯ. ಅದಕ್ಕಾಗಿ ವರಗಳು ತುಂಬಿರುವಂತ ಒಂದು ಈ 2025 ಕಷ್ಟ ಬಂತು, ನಷ್ಟ ಬಂತು, ದುಃಖ ಬಂತು, ರೋಗ ಬಂತು, ವ್ಯಾಧಿ ಬಂತು ತಿಳ್ಕೊಂಡು ನಾವು ಏನ್ ಮಾಡ್ತೀವಿ ಗೊತ್ತಾ? ಕೆಲವು ಟೈಮ್ನಾಗ ಬಾಧೆಗೊಳಗಾಗಿ ದೇವರಿಗೆ ಒಳಗಾಗಿ ಜೀವಿಸಲಾರ್ದು ಇಷ್ಟ ಬಂದಂಗೆ ಜೀವಿಸ್ತೀವಿ ಪ್ರಿಯರು. ಏನ್ ಬೇಕಾದ್ರೂ ಅಂದ್ಬಿಡ್ತೀವಿ ದೇವರಿಗೆ. 2025 ಬಂದ ಮೇಲೆ ಪ್ರಿಯವಾದವರೇ, ಮುಂಚೆನೆ 2025 1ನೇ ತಾರೀಕಿನ ಅಡದು ಬಿಡ್ತೀವಿ ಪ್ರಿಯರು. 1ನೇ ತಾರೀಕು ಏನ್ ಮಾಡಿತದ ಮಾಡ್ತಾನೆ ಆಯ್ತು. ಬಂದ ತಕ್ಷಣ ಗರ್ಭಿಣಿ ಆಗಿಬಿಟ್ಟಿದ್ದೆ. ಬೆಳಕರ ತಕ್ಷಣ ಏನಾಗ್ಬಿಡ್ತದೆ, ಒಂದು ಮಗು ನಡೆದು ಬಿಡಿ. ಆ ಮಗುವಿಗೆ ಏನಂತ ಹೆಸರು? ಜನವರಿ 2025 1 ಅಂತ ಹೆಸರು. ಹಲ್ಲೆಲೂಯ. ಆಮೇಲೆ ಆ ಮಗು ಅಂತಂದ್ರೆ ಎಷ್ಟು ದಿವಸ ಇಟ್ಕೊಂತೀರಿ? ಎಷ್ಟೊತ್ತು ಇಟ್ಕೊಂತು? ಆ ಮಗು ಬೆಳೆದ್ಬಿಡ್ತೀವಿ. ಬೆಳೀತಾ ಹೋಯ್ತು. 6 ಗಂಟೆಯಿಂದ 12 ಗಂಟೆವರೆಗೆ ಮತ್ತೆ ವಯಸ್ಸಾಗಿಬಿಡ್ತೀವಿ. ಮತ್ತೆ ಆಮೇಲೆ 12 ಗಂಟೆಯಿಂದ 6 ಗಂಟೆವರೆಗೆ ಮತ್ತೆ ಮುದುಕಾಗಿಬಿಡ್ತೇವೆ. ಯಾವುದಾದ 2001 1ನೇ ತಾರೀಕು ಮುದುಕಾಗಿಬಿಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಹಾಸಿಗೆ ಬಿಡ್ತೀವಿ ಪ್ರಿಯ, ಮಕ್ಕ ಬಿಡ್ತೀವಿ. 6 ಗಂಟೆಗೆ ಮಕ್ಕ ಬಿಡ್ತೀವಿ, 12 ಗಂಟೆಗೆ ಜೀವ ಬಿಟ್ಬಿಡ್ತೇವೆ. ಅದ ನೆನಪು ಮಾತ್ರ. ಹೌದ್ರಿ? ನೆನಪಲ್ರಿ? ಈಗ 2001 ಹೋಯ್ತು, 2 ಹೋಯ್ತು, 3 ಹೋಯ್ತು, 4 ಹೋಯ್ತು. 4 ಮಕ್ಕಳನ್ನ ಅಡದು ಸಂತೋಷ ಪಟ್ಟು ಅವುಗಳ ಬೆಳೆಯೋದನ್ನ ನೋಡಿ ಅವುಗಳ ಒಂದು ಬೆಳೆಯನ್ನ ಕಂಡುಕೊಂಡು ಲಾಸ್ಟ್ಗೆ ಅವುಗಳು ತನ್ನಿಂದ ದೂರ ಆದಾಗ ಅದು ಎಷ್ಟು ದುಃಖ ಪಡ್ಬೇಕ್ರಿ? 2025 ದುಃಖ ಪಡ್ಬೇಕಾ? ಏನ್ ಸಂತೋಷ ಪಡ್ಬೇಕ್ರಿ? ಅದು ದುಃಖ ಪಡಲಿಲ್ಲ. ಏನಂತ ಗೊತ್ತಾ? ದೇವರೇ ನೀನು ಚಿತ್ತ ಕೊಡತ ನೀನು, ನಡೆಸತ ನೀನು, ಸರಿ ಮಾಡತ ನೀನು ಅಂತ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಂದಿನ ದಿನಮಾನಗಳಲ್ಲಿ ನಿನ್ನಲ್ಲಿರ್ತಕ್ಕಂಥ ಭಕ್ತಿಹೀನವಾದ ಕಾರ್ಯಗಳು ಯಾವುದವೋ ಅವು ಆ ಪ್ರಕಾರವಾಗಿ ಹೋಗ್ಬೇಕು. ಅವು ಉಳ್ಕೊಂಡ್ರೆ ಇನ್ನೊಂದು ಬರಲ್ಲ. ಇನ್ನೊಂದು 2ನೇ ತಾರೀಕಿಗೆ ಬೆಲೆ ಸಿಗಬೇಕಾದ್ರೆ 1ನೇ ತಾರೀಕು ಹೋಗಬೇಕು. 1ನೇ ತಾರೀಕು ಹೋದ್ರೆ 2ನೇ ತಾರೀಕಿಗೆ ಬೆಲೆ ಸಿಗುತ್ತೆ. ಅದೇ ಪ್ರಕಾರ ನಿನ್ನಲ್ಲಿರ್ತಕ್ಕಂಥ ಅಕ್ರಮ, ಅಪವಿತ್ರತೆ, ಅಶುದ್ಧತೆ, ಕುಟುಂಬವನ್ನು ಹಾಳು ಮಾಡುವ ಬುದ್ಧಿ, ನಿನ್ನ ಮನ ಶರೀರವನ್ನು ಹಾಳು ಮಾಡುವ ಬುದ್ಧಿ ಯಾವುದಿದೆಯೋ ಅದು ಹೋದ್ರೆ ಇನ್ನೊಂದು ಹೊಸದು ಬರುತ್ತೆ. ನಿನಗೆ ಬೆಳಕು ತರುವಂಥದ್ದು, ಪ್ರೀಸಲ್ಲ, ಆಶೀರ್ವಾದ ತರುವಂಥದ್ದು, ಪ್ರೀಸಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ? ಲೆಕ್ಕ ಹಾಕ್ಬಿಡ್ತಾರೆ. ಅವಾಗ ಹಂಗೆ ಇದ್ರೆ ಈ ಸಮ ಹಂಗೆ ಇರ್ತಾರೆ. 1ನೇ ತಾರೀಕು ಹಂಗೆ ಇದ್ದೆ ಅಂದ್ರೆ ಹೋಗ್ಬಿಡ್ತು. 2ನೇ ತಾರೀಕು ಹಂಗೆ ಇದ್ದೆ ಹೋಗ್ಬಿಡ್ತು. 3ನೇ ತಾರೀಕು ಹಂಗೆ ಇದ್ದೆ ಹೋಗ್ಬಿಡ್ತು. 4ನೇ ತಾರೀಕು ಇದ್ದೆ ಹೋಗ್ಬಿಡ್ತೀವಿ. ಇವತ್ತು ಎಷ್ಟು 5 ಬಂದ್ಬಿಡ್ತೀವಿ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ. ಅದಕ್ಕಾಗಿ 2025 ನೀನು ತಿದ್ದಿಕೊಳ್ಳುವ ವರ್ಷ, ನೀನು ಬದಲಾವಣೆಯಾಗುವ ವರ್ಷ, ನಿನ್ನ ಪ್ರೀತಿಯನ್ನು ಬೆಳೆಸುವ ವರ್ಷ. ಕುಟುಂಬದಲ್ಲಿರ್ತಕ್ಕಂಥ ಅಲಜಡಿ ಏನಿದೆಯೋ ಅದಕ್ಕೆ ನಿನ್ನ ಮನಸ್ಸು ಕೊಡದೆ ಕುಟುಂಬದಲ್ಲಿ ಶಾಂತಿಯುತವಾಗಿ ಹೊಂದಾಣಿಕೆಯಾಗುವ ವರ್ಷ, ಆಶೀರ್ವಾದದ ವರ್ಷ. ಅದು ದೇವರು ನಂಬಿದ ಮಕ್ಕಳಿಗೆ. ಹಲ್ಲೆಲೂಯ. ಸರಿ. ಹಾಗಾದ್ರೆ 2025 ನಡೆಯುವಂತ ಒಂದು ಪ್ರಕ್ರಿಯೆ ಏನೇ ನೋಡ್ರಿ. ದೇವರು ಹೇಳ್ತಾರೆ, ನಿನ್ನ ಮೇಲೆ ಬೆಳಕು ಬಂತು. 2025 ಬೆಳಕು, ಆಶೀರ್ವಾದದ ಬೆಳಕು ಬಂತು. ನಿಂದೆ ಹೋದ್ರಿ 7 ಪ್ರಕಾಶಿಸ್ಬೇಕಂದ್ರೆ ಅರ್ಥ ಏನು? ಪ್ರಕಾಶ ಅಂದ್ರೇನು? ನೀತಿ ಪ್ರಕಾಶ ಅಂದ್ರೇನು? ಆರೋಗ್ಯ ಪ್ರಕಾಶ ಅಂದ್ರೇನು? ಐಶ್ವರ್ಯ ಪ್ರಕಾಶ ಅಂದ್ರೇನು? ಸತ್ಯ ಪ್ರಕಾಶ ಅಂದ್ರೇನು? ಕ್ಷಮಿಸುವ ಗುಣ ಪ್ರಕಾಶ ಅಂದ್ರೇನು? ಪ್ರಿಯವಾದವರೇ, ನೀತಿ ಪ್ರಕಾಶ ಅಂದ್ರೇನು? ಒಳ್ಳೆಯ ನಡತೆ ಪ್ರಕಾಶ ಅಂದ್ರೆ ಏನು? ಆ ಪ್ರಕಾಶದಲ್ಲಿ, ಆ ತೇಜಸ್ಸಿನಲ್ಲಿ ಎಲ್ಲರೂ ನಿನ್ನನ್ನು ದೃಷ್ಟಿಸುವಂತದ್ದಾಗಿದೆ. ಪ್ರಕಾಶಿಸಬೇಕಂತ ನೀನು ಯಾಕೆ? ನಿನ್ನ ಮೇಲೆ ಬೆಳಕು ಉದಯಿಸಿದೆ. ಆ ನಕ್ಷತ್ರಕ್ಕೆ ದೇವರು ಬೆಳಕನ್ನು ಕೊಟ್ಟಿದ್ದಾನೆ. ಆ ನಕ್ಷತ್ರ ಸೂಚನೆಯನ್ನು ನೋಡಿದ ಜ್ಞಾನಿಗಳು
ಇವತ್ತು ರಾಜನು ಹುಟ್ಟಿದ್ದಾನೆ, ರಕ್ಷಕನು ಹುಟ್ಟಿದ್ದಾನೆ ಅಂತ ಹೇಳಿ ಅದನ್ನ ಪರಿಶೀಲನೆ ಮಾಡಿದಾಗ ಆ ನಕ್ಷತ್ರ ಎಲ್ಲಾ ಜನರಿಗೆ ದಾರಿ ತೋರಿಸಲ್ಲ. ಅದರ ಕಡೆ ಗಮನ ಯಾರು ಇಟ್ಟರು? ಆಜ್ಞಾನಿಗಳಿಗೆ ದಾರಿ ತೋರಿಸಿದ್ರಲ್ಲ. ನೀನು ಕೂಡ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿಯೂ ಪರಿಶುದ್ಧವಾದ ಜೀವಿತದಲ್ಲಿ ಇದ್ದುಕೊಂಡು ಪರಿಶೀಲನೆ ಮಾಡಿ ನಿನ್ನ ವರ್ತನೆಯನ್ನ, ನಿನ್ನ ಮನಸ್ಥಿತಿಯನ್ನ, ವರ್ತನೆಯನ್ನ ಎಲ್ಲವನ್ನ ಪರಿಶೀಲನೆ ಮಾಡಿ ಸರಿಯಾಗಿ ನೋಡಿಕೊಂಡು ಇದು ಸತ್ಯ ಅಂತಕ್ಕಂಥದ್ದು ನೀನು ಆ ಪ್ರಕಾಶವನ್ನು ನೀನು ಹಿಡ್ಕೊಂಡ್ರೆ ಅದು ನಿನ್ನನ್ನು ಎಲ್ಲಿ ಕಳಿಸ್ತದೆ? ದೇವರ ಹತ್ರಕ್ಕೆ ಬರಮಾಡುತ್ತೆ, ಒಳ್ಳೆ ನಡೀತೆ. ಹಲ್ಲಿಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಅವ್ರಂಗಾದ್ರೆ ಇವ್ರಂಗಾದ್ರೆ ಅವ್ರಿಗೆ ಬಿಟ್ಬಿಟ್ಟು ನೀನಂಗೆ ಅದನ್ನು ಮಗಬೇಕು. ಅರಿಲ್ಲ, ಇನ್ನೊಬ್ರಿಗೆ ಬಳ್ಳು ಒಂದು ಹೋಗುತ್ತೆ. ನಮ್ಮ ಕಡೆ ಎಷ್ಟಿರ್ತವೆ? 3. ನೀನು ಬಂದಾದ್ರೆ ಆಗ, ನಾನು ಮಾತ್ರ ಆಗಂಗಿಲ್ಲ, ಹಂಗೆ ಇರ್ತೇನೆ. ಸಾಯಿ ಸಾಯಿ. ಯಾಕೆ? ನಿನಗೆ ದೇವರು ಬೆಳಕು ಕೊಟ್ಟನ, ನಿನಗೆ ದೇವರು ಆಶೀರ್ವಾದ ಕೊಟ್ಟನ. ಕತ್ತಲಾಗಿರ್ಬೇಡ. ಯಾಕೆ ಗೊತ್ತಾ? ಪ್ರಪಂಚ ತುಂಬಾ ಕತ್ತಲೈತೆ. ಹೋದ್ರೆ ಮುಂದೆ ವಚನ ಹೋದ್ರೆ ನಿನಗೆ ಬೆಳಕು ಉದಯಿಸ. ಯೆಹೋವನ ತೇಜಸ್ಸು, ದೇವರ ತೇಜಸ್ಸು ನಿನಗೆ ರಕ್ಷಣೆ ಹೊಂದಿರತಕ್ಕಂಥ ಮಗಳು, ರಕ್ಷಣೆ ಹೊಂದಿರತಕ್ಕಂಥ ಮಗ. ನೀನು ತೇಜಸ್ಸಿನಿಂದ ದೇವರು ನಿನ್ನನ್ನು ತುಂಬಿಸಿದ್ದಾನೆ, ನೀತಿಯಿಂದ ತುಂಬಿಸಿದ್ದಾನೆ. ಲೋಕ ವ್ಯವಹಾರಗಳು, ಲೋಕ ವಿಚಾರಗಳು, ಲೋಕಸ್ಥರು ಮಾಡುವಂತ ನಡವಳಿಕೆ ನಿನ್ನಲ್ಲಿ ಬರಬಾರದು. ಹರಿಲೂಯ, ಬೆಳಕು ಬರುವುದು. ಯಾಕೆ? ನಿನಗೆ ತೇಜಸ್ಸು ಕೊಟ್ಟಾಗ ದೇವರು ಏನ್ ಮಾಡಿದಾರೆ ಗೊತ್ತಾ? ನಿನಗೆ ದಿಕ್ಸನ್ನ ಮಾಡಿಸಿದ ಮೇಲೆ ದೇವರು ಅದ್ಭುತವಾದ ಮಾತಾಡಿದಾನೆ. ಏನಂತ ಗೊತ್ತಾ? ನಿನ್ನ ಪಾಪಗಳು ಏನಾಗಿವೆ? ಕ್ಷಮಿಸಲ್ಪಟ್ಟಿವೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನೀನು ರಕ್ಷಣೆ ಹೊಂದಿದ್ದಿ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಮಗ, ರಕ್ಷಣೆ ಹೊಂದಿದ ಮಗಳು. ಹಲ್ಲೆಲೂಯಾ. ಅವಾಗ ಸ್ಪಾಟ್ ದೇವರು ಎಂದ ಮುಂದೆ ನೋಡ್ಲಿಲ್ಲ. ಏನ್ ಮಾಡಿದ್ವಿ ಗೊತ್ತಾ? ನಿನಗೊಂದು ಪವರ್ ಕೊಟ್ಬಿಟ್ಟ, ಅಧಿಕಾರ ಕೊಟ್ಟುಬಿಟ್ಟ. ಯಾರ್ಯಾರು ಆತನನ್ನು ನಂಬಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ದೆವ್ವದ ಮಕ್ಕಳಲ್ಲ. ದೆವ್ವದ ಅಭ್ಯಾಸಗಳು ನಿನ್ನಲ್ಲಿ ಇರಬಾರ್ದು. ಕೋಪ, ದ್ವೇಷ, ಕಕ್ಷ, ಅಸೂಯ, ಮತ್ಸರ. ಅರ್ಥ ಮಾಡಿಕೆರೆ ವಾಕ್ಯ ಓದಕ್ಕೆ ಬರುತ್ತೆ. ಯಾರಿಗೆ? ದೆವ್ವಗಳಿಗೆ, ಸೈತಾನನಿಗೆ ವಾಕ್ಯ ಓದಲು ಬರುತ್ತೆ, ವಾಕ್ಯ ಹೇಳಲು ಬರುತ್ತೆ. ಅವನಂಗೆ ಯಾರು ವಾಕ್ಯ ಹೇಳೋದಲ್ಲ. ಹಾಡು ಹಾಡಕ್ ಬರುತ್ತೆ ಸೈತಾನ. ಯಾಕಂದ್ರೆ ಪ್ರಥಮ ಸಂಗೀತಗಾರ ಸೈತಾನನೇ. ದೇವರಲ್ಲ ಸೃಷ್ಟಿಕಂದ್ರೆ ದೇವರೇ ತೆರೆ ತೂಗಬೇಕು. ಆ ಪ್ರಕಾರವಾಗಿ ಹಾಡಾಡ್ತಾನಪ್ಪ. ಸೈತಾನಿಗೆ ದೇವರ ಹಾಡು ಹಾಡಕ್ ಬರ್ತದೆ. ನೀವು ಅನ್ಕೊಂಡ್ರೆ ದೇವರ ಹಾಡು ಆಡಿದೀವಲ್ಲ ಭಕ್ತರು ಅಂತ ತಿಳ್ಕೊಂಡ್ರೆ ನೀವು ತಪ್ಪು. ಇದೆಲ್ಲ ಸೈತಾನ ಬರುತ್ತೆ. ಒಬ್ಬರಿಗೆ ದೇವ ಬಡದ ಪ್ರೇರೆ ಪ್ರಾರ್ಥನೆ ಬರ್ತಾ ಇದ್ರು, ರಕ್ಷಣೆ ಹೊಂದಿಲ್ಲ. ದೇವ್ ಬಡದು ಏನ್ ಹೇಳ್ತ ಹೆಸರು ಗೊತ್ತಾ? ನಾನು ಏಸಪ್ಪ ಅಂತ. ಹೆಂಗಿರಿದು? ನಾನು ಏಸಪ್ಪ. ಅವ್ರೇನು ಅನ್ಕೋಬೇಕು ಪಾಪ? ದೇವ್ರು ನಂಬಲಾರ್ದವ್ರು. ಅವ್ರೇನು ಅನ್ಕೋಬೇಕು? ಏಸಪ್ಪ ಪಡ್ಕೊಂಡ್ಬಿಟ್ಟಾನ, ಏಸಪ್ಪ ಈ ಕೆಳಗೆ ಬಂದುಬಿಟ್ಟಾನ. ಅದು ದೇವ್ ಹಂಗೆ ಮಾಡುತ್ತ, ಸೈತಾನಂಗೆ ಮಾಡ್ತಾನಪ್ಪ. ಹೇಳಿ ಅವಾಗ ಕರ್ಕೊಂಬಂದ್ರೆ ನಾನು ಪ್ರಾರ್ಥನೆ ಮಾಡಿದೆ. ಯಾರು ಏನಂತಂದೆ? ಬಿಟ್ಟೋಯ್ತು ಪ್ರಿಯ. ಹಲ್ಲೆಲೂಯಾ. ಸೈತಾನನ ವೇಷ ಹಾಕ್ಕೊಂಡು ಬಂದೆ ಹೋಗು ಅಂದಾಗ ಅದು ಕೆಳಗೆ ಬಿದ್ದು ಹೊರಳಾಡಿ ಹೊರಟೋಯ್ತು ಪ್ರಿಯ. ಬೇಸಲ್ಲ, ದೇವರಿಗೆ ಮಹಿಮುಂಟಾಗಲಿ. ಅದೇ ಪ್ರಕಾರ ನೀವು ಭಕ್ತರ ತರ ನಡೆಸಬಾಡ್ರಿ, ದೇವ್ರ ಮಕ್ಕಳ ತರ ನಟನೆ ಮಾಡಬಾಡ್ರಿ. ನಿಮ್ಮ ರಿಯಲ್ ನಿಜ ಸ್ವರೂಪವನ್ನ, ದೇವರ ನಿಜ ಸ್ವರೂಪ ನಿಮಗೆ ಏನು ಕೊಟ್ಟಿದ್ದಾನೋ ಅದನ್ನ ನೀವು ವ್ಯಕ್ತಪಡಿಸಲಿ. ನಿಮ್ಮಲ್ಲಿರ್ತಕ್ಕಂಥ ಅವೆಲ್ಲ ಸಾಯಿಸಬೇಕು. ಒಂದು ಬದುಕಿದರೆ ನಿಮ್ಮ ಜೀವಿತವನ್ನ ಹಾಳು ಮಾಡುತ್ತೆ. ಪ್ರೀತಿಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬಂಗಾರ ಆಗಬೇಕಾದ್ರೆ, ಉತ್ತಮವಾಗಿರುವಂತ ಆಭರಣ ಆಗಬೇಕಾದ್ರೆ ಬಂಗಾರ ಬೆಂಕಿಯಲ್ಲಿ ಹಾಕಲ್ಪಡಬೇಕು. ಅಯ್ಯೋ ನನಗೆ ನೋವಾಗುತ್ತಂದ್ರೆ ಅದು ಆಭರಣ ಆಗಲ್ಲ, ಅದು ಬೆಂಕಿಯಲ್ಲಿ ಹಾಕಲ್ಪಡಬೇಕು. ನೀನು ಉತ್ತಮವಾಗಿರುವಂತ ಭಕ್ತಿವಂತರಾಗಬೇಕಾದ್ರೆ ನಿನಗೆ ಬೆಯ್ಯೋರು ಇರಬೇಕು, ಒಡೆಯವರು ಇರಬೇಕು. ನಿನ್ನನ್ನು ಸಂಪೂರ್ಣವಾಗಿ ಆಯ್ತು ಬಿಡಪ್ಪ, ಇವರು ನನ್ನ ನಾಶ ಮಾಡಿಬಿಡ್ತಾರ ಅನ್ನುವಂತ ಒಂದು ಸ್ಥಿತಿ. ಅಂದ್ರೇನು? ಆಯ್ತು, ಆ ಬೆಂಕಿ ಹಾಕಿಗಳು ಆಯ್ತು, ನಾನು ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಡು
ಅದು ಬಂಗಾರ ಅಂದರೆ ಕರಗಿ ನೀರಾಗಿ ಹೊರಟೋಗ್ಬಿಡುತ್ತೆ. ಆದರೆ ಆ ಬಂಗಾರ ಅನ್ನಲ್ಲ. ಆ ಬಂಗಾರ ಅಮೂಲ್ಯವಾದ ರೂಪ ಬರಬೇಕಾದ್ರೆ ಆ ಬಂಗಾರ ಏನು ಮಾಡಬೇಕು? ಬೆಂಕಿಯಲ್ಲಿ ಹಾಕ್ಬೇಕು. ಶ್ರಮೆ ಶ್ರಮೆ ನಿನ್ನ ಜೀವಿತಕ್ಕೆ ಒಳ್ಳೆಯ ಮಾರ್ಗ. ಅದೆಲ್ಲ ಬಿಟ್ಟುಬಿಟ್ಟು ಕುಟುಂಬದಿಂದ ದೂರಾಗಿ ಓಡಿ ಹೋಗೋದಂದ್ರೆ ನೀನು ಕೆಬ್ಬಣ ಇದ್ದಂಗ. ಅರ್ಥ ಮಾಡಿಕೆ ಪ್ರಿಯವಾದವ್ರೆ. ಕೆಲವರು ಅಂತಾರೆ, ಏನಂತ ಹೇಳ್ದಾಗ ಅಲ್ರಿ, ನನಗೆ ಕೇಳ್ತಾರೆ, ಅಲ್ರಿ ಅವ್ರ ತಂದೆ ತಾಯಿ ಇದ್ದಾರೆ ಅನ್ರಿ, ಯಾಕೆ ತಂದೆ ತಾಯಿ ಇರಬಾರ್ದ? ತಂದೆ ತಾಯಿ ಇರಬಾರ್ದಂತ, ನೌಕರಿ ಮಾಡ್ಬೇಕಂತ, ಸಾಲ ಮಾಡ್ಯಾಗ್ಲೇ ಮಗಳಿಗೆ ಬಂಗಾರ ಹಾಕಿಬಿಟ್ಟು ಕಳಿಸ್ತಾರಂತೆ, ಮದುವೆ ಮಾಡಿನೂ ಕೊಡ್ತಾರಂತೆ. ದುರ್ಬುದ್ಧಿ. ಇನ್ನು ಕೆಲವರು 30 ವರ್ಷ ಆಗ್ಬಿಟ್ರೆ ಜನಮಕ್ಕಳು ಕೆಲವರು ಇದ್ದಾರೆ ಪ್ರಿಯ, ಅವ್ರಿಗೆಲ್ಲ ಏನಿಲ್ಲ, ಬೇಸ್ ಡಿಂಗ್ ಡಂಗ್ ಡಿಂಗ್ ಡಿಂಗ್ ಅಂತ ಆರಾಮ್ ಮಾಡಿಡ್ಬೇಕು. ಪ್ರಿಯವಾದವ್ರೆ, ಒಬ್ಬ ಹೆಣ್ಮಗಳ ಕಣ್ಣಿನ ದುಃಖದಿಂದ ಫೋನ್ ಮಾಡಿ ಹೇಳಿದ್ರು ಬೆಂಗಳೂರಲ್ಲಿ. ನಮ್ಮ ದಿನಕರಯ್ಯ ಬೆಂಗಳೂರಿಗೆ ಹೋದಾಗ ಒಂದು ವಾಕ್ಯಗನ್ನು ಕೇಳಿದ್ದೇನೆ, ನನಗೆ ಗೊತ್ತಿಲ್ಲ. ಅಯ್ಯಮ್ಮ ದೇವ್ರು ನಂಬಿದ ಮಗಳಲ್ಲ, ದೇವ್ರು ನಂಬಿದವರು ಇದ್ದಾರೆ. ಅಲ್ಲಿ ಬಂದಾಗ ವಾಕ್ಯ ಕೇಳಿದ್ದೀವಿ, ನಿಮ್ಮ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾ ಇದ್ದೇನ್ರಿ ಅಂತ. ನಮಗೆ ಸೊಸೆ ಬಂದಿದ್ದಾಳ್ರಿ, ಸೊಸೆ ಬಂದ 6 ತಿಂಗಳಾಗಿಲ್ಲ, ಏನು ಮಾಡಿದಾಳೆ? ಗಂಡನ ಕೂಡ ಸರಿಗಿಲ್ಲ. ಮದುವೆಗೆ ಮಾತ್ರ ಒಬ್ಬ ಯಜಮಾನ ಬೇಕು, ತಿರುಗಾಡಕ್ಕೆ ಇನ್ನೊಬ್ಬರು ಬೇಕು, ಆಮೇಲೆ ಸಿನಿಮಾ ಕರ್ಕೊಂಡು ಹೋಗೋಕೆ ಒಬ್ರು ಬೇಕು, ಬಟ್ಟೆ ಬರೀ ಅವೆಲ್ಲ ವಸ್ತುಗಳು ಕೊಡ್ಸೋಕೆ ಇನ್ನೊಬ್ರು ಬೇಕು. 4 ಜನ ಫ್ರೆಂಡ್ಸ್. ಎಷ್ಟು ಜನರೇ? 4 ಜನ ಫ್ರೆಂಡ್ಸ್. ಆಕಳಾಗಿ ಹಿಂದೆ ಹುಟ್ಟಬೇಕಾಗಿತ್ತು ಅಂತ ಅಂದೆ ನಾನು. ಅನ್ಬೋದಲ್ರಿ? ಅನ್ಬೋದಲ್ರಿ? ಅರ್ಥ ಮಾಡ್ಕಿರಿ ಪ್ರಿಯವಾದವ್ರಿ. ಜಾಗೃತವಾಗಿರಿ, ಜಾಗೃತವಾಗಿರಿ. ಯಜಮಾನ ಏನನ್ನ ಸ್ವಲ್ಪ ಇದು ಮಾಡಿದ್ರೆ ನಿಮ್ಮ ಮೇಲೆಲ್ಲ ಕೇಸ್ ಹಾಕ್ಸಿಬಿಡುತ್ತೆ, ಡೌರಿ ಕೇಸ್ ಹಾಕ್ಸಿಬಿಡುತ್ತೆ. ಅಳ್ಳಾಡಿ ಬಿಟ್ರಿ ಪಾಪ ಅವ್ರು. ಏನಕ್ಕೆ ಡೌರಿ ಕೇಸ್? ಹಲಿಲೂಯ್ಯ. ಅರ್ಥ ಮಾಡ್ಕೇಳಿ. ಅದಕ್ಕಾಗಿ ಹೆಣ್ಮಕ್ಳಮ್ಮ, ಸೈತಾನನ ಆಲೋಚನೆಗೆ ಒಳಗಾಗಬೇಡ್ರಿ. ಸೈತಾನನ ಆಲೋಚನೆಗಳಿಗೆ ಒಳಗಾಗಿ ಕುಟುಂಬದಿಂದ ದೂರ ಇರಕ್ಕೆ ಹೋಗ್ಬೇಡ್ರಿ. ಒಂದು ನಿಮ್ಮ ತಂದೆ ತಾಯಿ ಕೂಡ ಬೇರೆ ಆಗಂದ್ರೂ ಕೂಡ ನೀವು ಆಗ ಆಲೋಚನೆ ಮಾಡಬೇಡ್ರಿ. ಕಲಿತುಕೊಳ್ಳಬೇಕಾಗಿದೆ. ಕುಟುಂಬದ ಹೆಂಗಿರ್ಬೇಕು? ಅತ್ತೆ ಮಾವ ಮಗಳಾಗಿದ್ರೆ ಕಲ್ಕೊಂತಾರೆ, ಅತ್ತೆ ಮಾವ ಬಿಟ್ಟು ಹೋಗಿ ಸೈತಾನ ನಿಮ್ಮೊಳಗೆ ಸ್ವೇಚ್ಛ ಇದ್ದದಕ್ಕಾಗಿಯೇ ಸೈತಾನ ಪ್ರವೇಶ ಮಾಡ್ತಾನೆ. ಮತ್ತೆ ಪುನಃ ನೀನು ದೇವರ ಒಂದು ಸನ್ನಿಧಾನದಲ್ಲಿ ಬರ್ತೀಯಲ್ಲ, ಅವನು ಇಷ್ಟಪಡ್ತೀನಿ ರೈಟ್ ಅಂತ. ಯಾಕಂದ್ರೆ ನೀನು ಪ್ರಾರ್ಥನೆ ಮಾಡಲ್ಲ, ನೀನು ಪ್ರಾರ್ಥನೆ ಮಾಡಲ್ಲ. ಜಾಗೃತವಾಗಿರೋ ಪ್ರಿಯವಾದ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೆ ಪ್ರಿಯರು. ಪ್ರಾರ್ಥನೆ ಮಾಡಿ 3 ದಿವಸದ ಒಂದು ಫೋನ್ ಕಾಲ್ ಬಂತು. ಅಯ್ಯ, ಆಕೆಗೆ ಏನಾಗಿದೆ? ಸಿನಿಮಾಗೆ ಹೋಗೋ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಯಾವನ್ ಕರ್ಕೊಂಡು ಹೋಗಿದ್ನ ಅವನು ಸತ್ತೋಗ್ಬಿಟ್ಟಲ್ಲ. ಈಕೆಗೆ ಏನಾಗಿದೆ? ತಲೆಗೆ ಪೆಟ್ಟಾಗಿದೆ, ಕೋಮದಾಗಿದ್ದಾಳೆ. ಅಯ್ಯ, ಹಿಂಗಾಗಿದೆ, ಏನು ಮಾಡಬೇಕು? ಏನು ಮಾಡೋದೈತೆ? ತೋರಿಸ್ರಿ. ನೀವೇನು ಮಾಡ್ರಿ? ತೋರಿಸ್ರಿ. ನಿಮ್ಮ ಉಪಕಾರ ನೀವು ಮಾಡ್ರಿ. ಅರ್ಥ ಮಾಡ್ಕೊರಿ. ಎಲ್ಲರೂ ಕೈ ಬಿಡೋದು. ಮಡ್ಕೊಂಡು ಗಂಡ ಕೈ ಬಿಡ್ತಾನ. ಮಡ್ಕೊಂಡು ಗಂಡನ್ನೇ ನೀನು ಗೌರವಿಸಲಾರ್ದಂಗಿದ್ರೆ ನೀನೆಂತ ಹೆಣ್ಮಗಳು? ಮಾಡ್ಕೊಂಡು ಹೆಂಡತಿಯನ್ನೇ ನೀನು ಗೌರವಿಸಲಾರ್ದಂಗಿದ್ರೆ ನೀನೆಂತ ಹೆಣ್ಮಗಳು? ಅರ್ಥ ಮಾಡ್ಕೆ ಪ್ರಿಯೋದು. ನಮಗೆ ಒಂದು ಏನಿದೆ, ನಮ್ಮದು ನಿತ್ಯ ದೀಕ್ಷಾ. 4 ದಿವಸ ಮಾಲೆ ಹಾಕ್ಕೊಂಡು ನಾವು ಬಿಡಂಗಲ್ಲ, ನಾವು ಭಾರಿ ಶುದ್ಧವಾಗಿರ್ತೀವಿ. ಅಲ್ಲಿಗೆ ಹೋಗಿ ಮುಟ್ಟಿದ ಮೇಲೆ ಬಂದು ಅವಾಗ ನಾವು ತೀರ್ಥ ಹಾಕ್ಯಂತೀವಿ, ಗುಟಗ ಹಾಕ್ಯಂತೀವಿ. ಈಗ ಬೀಡಿ ಸೇದಂಗಲ್ಲ, ಮುಟ್ಟಂಗಲ್ಲಪ್ಪ ನಾವು ದೀಕ್ಷೆದಾಗ ಇದೀವಿ. ಅದು ಅವ್ರ ದೀಕ್ಷೆ. ಸ್ವಲ್ಪ ದಿವಸ ಆದ್ಮೇಲೆ ಮತ್ತೇನಾಗ್ತದೆ? 15 ದಿವಸದ್ದು ಏನೇನು ಬಿಟ್ಟಿರ್ತಾರಲ್ಲ, ಇನ್ನೊಂದು 15 ದಿವಸದಾಗ ಅದ್ರ ಡಬಲ್ ಮಾಡಿಬಿಡ್ತಾರ ಪ್ರೇಮ್. ಆದ್ರೆ ನಮ್ಮದು ಆ ದೀಕ್ಷೆ ಅಲ್ಲ. ಆ ದೀಕ್ಷೆ ಹೊಂದಿದವರಿಗೆ ವರಗಳು ಎಲ್ಲ. ಆದ್ರೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀಕ್ಷೆ ಹೊಂದಿರುವಂತ ಮಕ್ಕಳಿಗೆ ಅಮೂಲ್ಯವಾಗಿರ್ತಕ್ಕಂಥ ಲೋಕವನ್ನು ಜಯಿಸುವ ಶಕ್ತಿಶಾಲಿಯಾದ ವರಗಳಿವೆ. ನಿನ್ನ ಮಗಳು ಕೂತರಿರ್ತಾರೆ, ಅವರು ನಿನ್ನ ವರ್ತನೆ ನೋಡ್ತಾರೆ, ಅವರು ಲೆಕ್ಕ ಹೇಳ್ತಾರೆ. ಅಪ್ಪ, ನನ್ನ ಜಲ್ದಿ ಕರೆದ್ಬಿಡು. ನಾವೇನು ಫೋನ್ ಮಾಡ್ತೀವಿ, ಅವ್ರು ಡೈರೆಕ್ಟರ್ ದೇವ್ರ ಮಾತಾಡ್ತಾರೆ. ಜಲ್ದಿ ಕರೆದ್ಬಿಟ್ಟು ನಾ ಬಂದ್ಬಿಡ್ತೇನೆ. ಈಕೆ ಹತ್ರ ಇದ್ದಿದ್ದು ಸಾಕಾಯ್ತು. ಈಕೆ ಬರೇ ಪ್ರಪಂಚವನ್ನೇ ನೋಡ್ತಾಳೆ, ಪ್ರಪಂಚದ ಆಟಗಳನ್ನೇ ಆಡ್ತಾಳೆ. ಈತ ಬರೇ ಪ್ರಪಂಚದ ಆಟಗಳು ಆಡ್ತಾನೆ. ಈತ
ಪ್ರಪಂಚದಾಗ ಹೆಂಗಿರ್ಬೇಕು, ತನ್ನ ಶರೀರವನ್ನೇ ಪ್ರೀತಿ ಮಾಡ್ತಾನೆ. ಪ್ರೀತಿ ಅನ್ನತಕ್ಕಂಥದ್ದನ್ನ ನೀನು ಹೇಳಿಕೊಟ್ಟು ಎಲ್ಲರನ್ನ ಪ್ರೀತಿಯಿಂದ ನೋಡ್ಬೇಕಂತಕ್ಕಂಥದನ್ನ ಈತ ಅರ್ಥ ಮಾಡಿ ಕೇಳ್ತಾನೆ. ಅದಕ್ಕಾಗಿ ದೇವರ ನನ್ನನ್ನು ಕರೆದು ನಾನು ಬರ್ತೀನಿ ಅಂತ ತಿಳ್ಕೊಂಡು ಅವ್ರು ದೂತರು ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅರ್ಥ ಮಾಡ್ಕೇಳಿ. ಎಷ್ಟು ದೂತರು ಬಂದ ನಿನ್ನ ಬಗ್ಗೆ ದೇವರ ಹತ್ರ ಹೇಳಿರ್ಬೋದು. ನಿನ್ನ ಬಗ್ಗೆ ಈ 2025 ಆದ್ರೂ ನಿನ್ನ ಜೀವಿತ ಬದಲಾವಣೆ ಮಾಡಿಕೊ. ನಿನ್ನೆಲ್ಲರೂ ಮೊಂಡು ಸ್ವಭಾವ, ಬಂಡು ಸ್ವಭಾವ, ಸೊಕ್ಕಿನ ಸ್ವಭಾವ ಅದನ್ನೆಲ್ಲ ಸಮಾಧಿ ಮಾಡು. ಯಾಕೆ ಗೊತ್ತಾ, ಮುಂದೆ ನಿನಗೆ ಪ್ರಪಂಚಕ್ಕೆ ಬೆಳಕಾಗುವ ಸ್ಥಿತಿ ನಿನ್ನದಾಗಿದೆ. ಎಲ್ಲರೂ ಗಟ್ಟಿ. ಯಾಕೆ ಗೊತ್ತಾ, ನೀನು ಹೊಸದಾಗಿ ಹುಟ್ಟಿದ ಮೇಲೆ, ನೀನು ರಕ್ಷಣೆ ಹೊಂದಿದ ಮೇಲೆ ದೇವರು ವರಗಳು ಕೊಟ್ಟಿದ್ದ ನನಗೆ. ಮಾರ್ಕ್ ನಂಬರ್ 16 ವಚನದಲ್ಲಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ರಕ್ಷಣೆ ಹೊಂದುವರು. ನಿಮ್ಮೂರವರು, ನಿಮ್ಮ ಅಕ್ಕಪಕ್ಕದವ್ರು ನರಕದಾಗಿರ್ತಾರೆ. ಅಯ್ಯವ್ವ, ನೀನು ದೇವರು ನಂಬಿದ್ದಲ್ಲ, ಎಷ್ಟು ಚಂದ ಹಾಡುಗಳು ಆಡ್ತಿದ್ದೆ, ಎಷ್ಟು ಚಂದ ವಾಕ್ಯ ಹೇಳ್ತಿದ್ದಲ್ಲ, ಎಷ್ಟು ಚಂದ ವಾಕ್ಯ ಹೇಳ್ತಿದ್ದಲ್ಲಪ್ಪ, ಎಷ್ಟು ಚಂದ ಹಾಡು ಆಡ್ತಿದ್ದಲ್ಲಪ್ಪ, ಎಷ್ಟು ಚಂದ ನೀನು ಮಂದಿರಕ್ಕೆ ಹೋಗ್ತಿದ್ದಲ್ಲ, ಅಯ್ಯರು ಹೇಳಿದ ಪ್ರಕಾರವಾಗಿಯೇ ನೀನು ಹೇಳ್ತಿದ್ದಲ್ಲ, ಸಾಕ್ಷಿಗಳು ಹೇಳ್ತಿದ್ದಲ್ಲ, ಅಯ್ಯರು ಯಾವ ಪ್ರಕಾರ ಹೇಳಿಲ್ಲ ಅದೇ ಪ್ರಕಾರವಾಗಿ ನೀನು ಹೇಳಿ ನಮ್ಮನ್ನೆಲ್ಲ ದೇವರ ಸನ್ನಿಧಿಗೆ ನಡೆಸೋದಕ್ಕಾಗಿ ನೀನು ಪ್ರಯಾಸ ಪಟ್ಟಿ. ಆದ್ರೆ ನಾವು ಬರಲಿಲ್ಲ, ನಾವು ಈ ನರಕಕ್ಕೆ ಬಂದೀವಿ, ನೀನನ್ನು ಈ ಕಡೆ ಬಂದಿ ಏನಂತ ಕೇಳ್ತಾರ ಅವರು. ಅವಾಗ ನಾಚಿಕೆ. ಅರ್ಥ ಮಾಡ್ಕೊಳ್ಳಿ, ದೇವರಿಗಿಂತ ಹೆಚ್ಚಾಗಿ ಲೋಕದಲ್ಲಿ ಯಾವುದನ್ನು ಪ್ರೀತಿ ಮಾಡಬೇಕು. ಲೋಕದಲ್ಲಿ ಯಾವುದು ಪ್ರೀತಿ ಮಾಡ್ಬೇಡ. ಯಾಕೆ ಗೊತ್ತಾ, ಎಲ್ಲವನ್ನು ದೇವರು ಉಂಟು ಮಾಡ್ತಾನೆ. ದೇವರು ನೀನು ಪ್ರೀತಿ ಮಾಡಿದ್ರೆ ಎಲ್ಲ ನಿನಗೆ ಕೊಡ್ತಾನೆ. ಫ್ರೆಂಡ್ಸ್, ಆಮೇಲೆ ಇನ್ನೊಂದು ಹೇಳ್ತೀನಿ, ಯಜಮಾನ ಗೌರವಿಸಿ. ಯಜಮಾನ ಗೊತ್ತಿದ್ದಂಗೆ ಬಟ್ಟೆಗಳು ಒಡವುಗಳು ತಗೋಬಾರ್ದು. ಯಜಮಾನ ಪ್ರೀತಿ ಆತ ನಿನಗಾಗಿ ಎಲ್ಲ ತ್ಯಾಗ ಮಾಡ್ತಾನೆ. ಹಲ್ಲೆಲೂಯ. ಸತಿಪತಿಗಳು ಇಬ್ರು ಹೋಗಿ ಬಟ್ಟೆ ವ್ಯಾಪಾರ ಮಾಡ್ಬೇಕು. ಇಲ್ಲ, ಯಜಮಾನ ಸಮ್ಮತಿ ತಗೊಂಡು ಹೋಗ್ಬೇಕು. ಹಲ್ಲೆಲೂಯ. ಹರಿದೋಗ ಬಟ್ಟೆಗಾಗಿ ದೇವರು ಕೊಟ್ಟಿರುವಂತ ಯಜಮಾನ ನೀನ್ ಏನ್ ಮಾಡಬಾರ್ದು, ಕೀಳಾಗಿ ಕಾಣಬಾರ್ದು. ಅದು ಇವತ್ತು ಹರಿದೋಗುತ್ತೆ, 100 ತಂದಾಗ್ತಾನಂತ. ಬಂಗಾರ ಇವತ್ತು ಹೊರಟು ಹೋಗುತ್ತಾ, 100 ತಂದಿಡ್ತಾನಂತ. ಅಂತ ಅಲ್ಪವಾಗಿರುವಂತದ್ದಕ್ಕಿಂತ ಅಮೂಲ್ಯವಾಗಿರುವಂತ ಆತ್ಮ. ಬ್ರೇಸಲ್ಲ, ನಿನ್ನ ಯಜಮಾನ ನಿನ್ನಿಂದ ದೂರ ಆದ್ರೆ, ಹೊರಟು ಹೋದ್ರೆ, ಈ ಲೋಕ ಬಿಟ್ಟು ಹೋದ್ರೆ, ಎಷ್ಟು ಕೋಟಿ ಕೊಟ್ಟರು ಕೂಡ ನಿನಗೆ ಸಿಗಲ್ಲ. ಹಲ್ಲೆಲೂಯ. ಆಸ್ತಿ ನಿನಗೆ ಸಿಗಬಹುದು, ಅಂತಸ್ತು ನಿನಗೆ ಸಿಗಬಹುದು, ಆದ್ರೆ ನಿನ್ನ ಯಜಮಾನ ಸಿಗಲ್ಲ. ಎಲ್ಲ ಗಟ್ಟಿಯಾಗಿ ತಗೊಳ್ಳಿ. ಅದಕ್ಕಾಗಿ ಯಜಮಾನ ದೇವರು ಏನು ಮಾಡಿದ್ದಾನೆ ಗೊತ್ತಾ, ತನಗೂ ಹೋಲಿಕೆ ಮಾಡಿದ್ದಾನೆ. ತಂದೆ ತಾಯಿ ಮಾತನ್ನ ಕೇಳಬೇಕಂತ ಹೇಳಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಿ. ಇನ್ನ ಕೆಲವರು ಇರ್ತಾರೆ, ಏನ್ ಗೊತ್ತಾ, ಅಯ್ಯ ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಸೇರಲ್ಲ. ಅವ್ರ ಹೊಟ್ಟೆ ಹುಟ್ಟಿರೋದನ್ನ ಅವ್ರು ಸೇರ್ತಾರೆ. ಬೇರೆ ಊರಲ್ಲಿ ನೀವು ಬಂದಿಯಲ್ಲ, ಸೊಸೆನ ಸೇರಲ್ಲ. ಆ ಮಗನ್ನ ಬೈದರು ಬಡದ್ರು ಕೂಡ ಮಗನ್ನ ಸೇರ್ತಾರೆ ಪ್ರಿಯರೇ. ಅಂದ್ರೆ ಈ ತನ್ನಂತೆ ಮಾತಾಡ್ಬೇಕು, ತನ್ನಂತೆ ನಾನು ಹೇಳಿದ ಮಾತು ಕೇಳ್ಬೇಕಂದ್ರೆ ಈ ಅಮ್ಮ ಏನಂತಾಳೆ, ನಿಮ್ಮಪ್ಪ ನಿಮ್ಮಮ್ಮ ನೀನು ಸೇರಲ್ಲ. ಯಾಕಂದ್ರೆ ಅವ್ರು ಬೈಯೋದು, ಅವರು ಈ ಮಾರ್ಗ ಇಡೋದು ಅಂತೇಳಿ ಅನ್ನೋದು ಅಕ್ಕಿಗೆ ತ್ರಾಸ ಆಗ್ಬೋದು. ಇತ್ತಗ ಬೈದಾಗ ಅಕ್ಕಿ ಏನಂತಾಳೆ, ನಿಮ್ಮಪ್ಪ ನಿಮ್ಮಮ್ಮ ನೀನು ಸೇರಲ್ಲ. ಅವಾಗ ಏನಾಗ್ಬಿಡುತ್ತೆ, ಇತ್ತ ಸಾಲ ಬಿದ್ದು, ಹೌದಲ್ಲ ನಮ್ಮಪ್ಪ ಹಿಂಗಾಗ್ಬಿಟ್ರೆ ನಮ್ಮಮ್ಮನ ಹೌದು ಬಿಡಿ, ಮೊದಲೆಲ್ಲ ನಿನಗೆ ನಿಮ್ಮಪ್ಪ ಅಂದಾಳ, ಮೊದಲೆಲ್ಲ ನಿಮ್ಮ ಒಂದಾಳ ಇಲ್ಲವೇ, ಮೊದಲು ಹೆಂಗೆ ಬೆಳೆಸಿದ್ರು, ಹೆಂಗ ನಿನ್ನ ದೊಡ್ಡವ್ರನ್ನಾಗ ಮಾಡಿದ್ರು ಸ್ವಲ್ಪ ತಿಳ್ಕೊಬೇಕು. ಬೆಳೆದಲ್ಲ, ಮದುವೆ ಮಾಡೋವರೆಗೂ ದೇವರು ಅವರು ತಂದೆ ತಾಯಿಗಳು ನಿನ್ನನ್ನು ಹೇಳ್ಸ್ಯಾರ. ತಂದೆ ತಾಯಿ ನಿನ್ನ ಹೆಂಗೆ ರಕ್ಷಣೆ ಮಾಡಿ ನಿನ್ನ ಮೇಲಕ್ಕೆ ತಂದ್ರು ಅದು ತಿಳ್ಕೋಬೇಕು. ಅದಕ್ಕಾಗಿ ತಂದೆ ತಾಯಿಯನ್ನ ಮರಿಬಾರ್ದಂತ ಬೇರೆ ಶಾಸ್ತ್ರಗಳಲ್ಲಿ ಈತೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಬೈಬಲ್ದಲ್ಲಿ ಇದೆ, ದೇವರು ಬರೆದಿಟ್ಟಾನೆ. ಎಲ್ಲ ಗಟ್ಟಿದೆ. ಅದಕ್ಕೆ ಹೇಳ್ತಾನೆ, ನಾನು ತಂದೆ ಹೇಳಿದ ಮಾತನ್ನೇ ನಾನು ಹೇಳ್ತೀನಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೆ. ನಿನ್ನ ಮೊನ್ನೆ ಬಂದವರು ಉಪದೇಶ ಹೆಂಗಿರ್ತಾರೆ, ರುಚಿಯಾದ ಪದಾರ್ಥ ಇದ್ದಂಗ ತೊಳೆದು ಬೆಳೆದು ಉಳಿಸಿ ಬೆಳೆಸಿ ಕಣ್ಣೀರಿನಿಂದ ರಾತ್ರಿ ಹಗಲು ಮಾಡಲಾರದ ಕಾರ್ಯಗಳು ಮಾಡಿದಾಗ ನಿನಗೋಸ್ಕರವಾಗಿ ಕಣ್ಣೀರಿಟ್ಟ ತಾಯಿ, ನಿನಗೋಸ್ಕರವಾಗಿ ಉತ್ತಮವಾಗಿರುವಂತಹ ಒಂದು ಸ್ಥಿತಿ ಮಾಡುವುದಕ್ಕಾಗಿ ಮಾಡಿದ ತಂದೆ ಬೇಜವಾಬ್ದಾರಿ ಇದ್ದೀರಾ. 2025 ನಿಮಗೆ ಅವಕಾಶ ಕೊಡುವಂತ ದಿನ ಪ್ರಿಯರೇ. ಹಲ್ಲೆಲೂಯ. ಇದರಲ್ಲಿ ನಿಮಗೆ ಪ್ರಕಾಶ,
ಪ್ರಕಾಶದಾಗ ಇದ್ದವ್ರು ಕತ್ತಲದಾಗ ಹೋಗ್ಬಾರ್ದ್ರಿ. ಹೇಳು ನಿನಗೆ ಬೆಳಕು ಬಂತು. ಹೋದ್ರಿ. ದೇವರ ತೇಜಸ್ಸು. ದೇವರು ಅನೇಕರನ್ನ ಸ್ವಸ್ಥ ಮಾಡಿದ್ರು. ಏಸಪ್ಪ ಅನೇಕರನ್ನ ಸ್ವಸ್ಥ ಮಾಡಿದ್ರು. ಕೂಡರಿಗೆ ಕಣ್ಣು ಕೊಟ್ಟರು, ಕಾಲಿದವರು ಕಾಲು ಕೊಟ್ಟರು, ಸತ್ತವರನ್ನ ಪರೀಕ್ಷಿಸಿದ್ರು. ಯಾವ ಕೆಟ್ಟದು ಮಾಡಲಿಲ್ಲ ಪ್ರಿಯರೇ. ಆದರೂ ಅದನ್ನ ಬೈದ್ರು. ಏನಂತ ಅವ್ರಿಗೆ, ಅವ್ರು ಹೊರಗಿದ್ದವ್ರು. ನಿನ್ನ ಮನೆಯವರನ್ನ ನೀನೇನು ಮಾಡು, ಒಂದೇಳೆ ಅವರಲ್ಲಿ ಏನಾದರೂ ಅಪವಾದಿ ಏನಾದರೂ ಕುಯುಕ್ತಿ ಮಾಡ್ತಾ ಇದ್ದಾನಂದ್ರೆ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಅದೇ ಸೈತಾನ ವಾಕ್ಯ ಓದ್ತಾನೆ, ವಾಕ್ಯ ಹೇಳ್ತಾನೆ, ಸೈತಾನ ಹಾಡು ಹಾಡ್ತಾನೆ, ಸಂಗೀತ ಬಾರಿಸ್ತಾನೆ, ಆರಾಧನೆ ಮಾಡ್ತಾನೆ. ಆದರೆ ಸೈತಾನ ಪ್ರಾರ್ಥನೆ ಮಾಡಲ್ಲ. ಪ್ರಾರ್ಥನೆ ಮಾಡಿದರೆ ಇಷ್ಟೆಲ್ಲ ನಾವು ಕುಂತ್ಕೊಂಡು ಕೇಳೋದು ಅವಶ್ಯಕತೆ ಇದ್ದಿಲ್ಲ. ಸೈತಾನ ಪ್ರಾರ್ಥನೆ ಮಾಡಲ್ಲ ಪ್ರಿಯ. ಅದಕ್ಕಾಗಿ ನೀನು ಪ್ರಾರ್ಥನೆ ವೀರಳಾಗಬೇಕು. ಪ್ರಾರ್ಥನೆ ವೀರ ಆಗಬೇಕು. ಎಲ್ಲರೂ ಗಟ್ಟಿತ್ತಲ್ಲ. ಹಲ್ಲೆಲೂಯಾ. ಅದಕ್ಕೆ ಬಂಗಾರ ಬೆಂಕಿಯಲ್ಲಿ ಹಾಕಲ್ಪಡಬೇಕು. ಹೊಸದಾಗಿ ನೀನು ಮನೆಗೆ ಗಂಡನ ಮನೆಗೆ ಬಂದಿ ಅಂದ್ರೆ ನೀನು ಬೆಂಕಿ ಇದ್ದಂಗಿರ್ತದೆ. ಆದ್ರೆ ನಿನ್ನ ಒಂದು ಜೀವಿತ ಕಟ್ಟಲ್ಪಡೋದಕ್ಕಾಗಿ ಯಾಕೆ ತವ್ರ ಮನೆಗೆ ಇಷ್ಟ ಬಂದಂಗೆ ಮೆರೆದಿರ್ತಿ, ಇಷ್ಟ ಬಂದಂಗೆ ತಿರುಗಿರ್ತಿ, ಇಷ್ಟ ಬಂದಂಗೆ ನಡ್ಕೊಂಡಿರ್ತಿ, ಇಷ್ಟ ಬಂದಂಗೆ ಮಾತಾಡಿರ್ತಿ. ಗಂಡನ ಮನೆಗೆ ಬಂದಾಗ ಆ ಮಾತುಗಳು ನಡೆಯಲ್ಲ. ಯಾಕೆ? ಈ ಕಡೆ ಮೈದ ಚುಸ್ತಿರ್ತಾನೆ, ಈ ಕಡೆ ಮಾವ ಚುಸ್ತಿರ್ತಾನೆ, ಈ ಕಡೆ ಹಚ್ಚ ತಿಂತಿರ್ತಾನೆ, ಈ ಕಡೆ ನೆರವೇರಿಯರು ಅಂತಾರೆ. ಯವ್ವ ಅವ್ರು ಎಷ್ಟು ಚಲೋ ಇದ್ರಲ್ಲ, ಯವ್ವ ನೀ ಬಂದಾಗ್ಲದ್ದು ಏನು ಎಂತ ಸಿಕ್ಬಿಟ್ಟು ನೀನು ಅರ್ಥ ಮಾಡ್ತೀರ. ನೀನು ಬಂಗಾರ ಆಗುವುದಕ್ಕಾಗಿ, ನೀನು ಅಮೂಲ್ಯವಾದ ವಸ್ತು ಆಗುವುದಕ್ಕಾಗಿ, ಆಭರಣ ಆಗುವುದಕ್ಕಾಗಿ ಮೊದಲನೇ ಸೋದನೆ ಏನು ಬೆಂಕಿಯಲ್ಲಿ ಹಾಕಲ್ಪಡ್ತೀ. ಎರಡನೇದಾಗಿ ಏನ್ ಗೊತ್ತಾ, ಆ ಬೆಂಕಿಯೊಳಗಿಂದ ತೆಗೆದು ಸತ್ತಿಗೆ ತಗೊಂಡು ಚಚ್ಚತಾನೆ. ಯಾವುದನ್ನ? ಬಂಗಾರನ ಬೆಂಕಿಯಾಗ ಹಾಕೋದಂದೆ ಅಲ್ಲ. ಆಮೇಲೆ ಸುತ್ತಿಗೆ ತಗೊಂಡು ಜನಿಸ್ತಾರೆ. ಯಾಕೆ ಗೊತ್ತಾ, ನಿನ್ನ ಆಜು ಬಾಜು ಯಾವ್ಯಾವ ಕುಟುಂಬಕ್ಕೆ ಅನುಕೂಲವಾಗಿ ಇರಲಾರ ಕೊಂಬುಗಳು ಯಾವ್ಯಾವ ಬೆಳೆದಾವ ಅವೆಲ್ಲ ಪಡೆದ ಕೊಲ್ಲೆಗಳಿಂದೆಲ್ಲ ಕಡ್ದಾಗ್ತಾನ. ಪೈಸಲ್ಲ. ಹೌದ್ರಿ? ಹಲ್ಲೆಲೂಯಾ. ಮೂರನೇದಾಗ ಏನ್ ಮಾಡ್ತಾನೆ ಪ್ರಿಯರೇ? ಏನ್ ಮಾಡ್ತಾರೆ? ಹಲ್ಲೆಲೂಯಾ. ಅತ್ಯುತ್ತಮವಾಗಿರುವಂತ ಆಭರಣವನ್ನ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಮೂರ್ಖ ಹೆಂಡತಿ ಗಂಡನನ್ನ ಗುಲಾಮಿ ಗಿರಿಯಾಗಿ ಮಾಡಿ ಗಂಡನಿಗೆ ಏನಾಗ್ತಾನಂತ? ಯಜಮಾನಿ ಆಗ್ತಾನೆ. ಮೂರ್ಖ ಹೆಂಡತಿ. ಮೂರ್ಖ ಸ್ತ್ರೀ ಯಾರೇ? ಮೂರ್ಖ ಸ್ತ್ರೀ ಗಂಡನನ್ನ ಗುಲಾಮನನ್ನಾಗಿ ಮಾಡಿ ತಾನು ಯಜಮಾನಿ ಆಗ್ತಾನಂತೆ. ಅದೇ ಪ್ರಕಾರವಾಗಿ ಬುದ್ಧಿವಂತ ಸ್ತ್ರೀ, ಒಳ್ಳೆಯ ಸ್ತ್ರೀ ಗಂಡನ್ನ ರಾಜನನ್ನಾಗಿ ಮಾಡಿ ತಾನು ರಾಣಿ ಆಗ್ತಾನೆ. ರಾಣಿ ಆಗ್ತೀಯ, ಮೂರ್ಖಳಾಗ್ತೀಯ. ದೇವರನ್ನ ನಂಬಿ ಒಳ್ಳೆ ನಡವಳಿಕೆ ನಡೆದರೆ ನೀನು ರಾಣಿಯಾಗಿ ಬರ್ತೀಯ. ಲೋಕದಲ್ಲಿ ಬೆಳೆಸಲ್ಲ. ನಿನ್ನ ಯಜಮಾನ ರಾಜನಾಗಿ ಬರ್ತೀಯ, ಬೆಳೆಸಲ್ಲ. ನಿನ್ನ ನಡವಳಿಕೆ, ನಿನ್ನ ವರ್ತನೆ, ನಿನ್ನ ಕುಟುಂಬ ವ್ಯವಸ್ಥೆ ನೋಡಿ ಇನ್ನೊಬ್ಬ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅನ್ಬೇಕು. ಏನೋ ಇವರು ಹೇಳೋದು ಹೇಳ್ತಾರೆ, ಹಿಂಗ ಹಂಗ ಅಂದರೆ ಉಪಯೋಗ ಇದೆಯಾ? ಐತ್ರೆ ಇಲ್ಲ. ಇವ್ರ ಮನೆಗೊಂದು ಪ್ರಾರ್ಥನೆ ಬರೋದು, ಇಲ್ಲೇ ಪ್ರಾರ್ಥನೆ ನಡೆಯೋದು. ಎಲ್ಲ ಮತ್ತೆ ನಿಲ್ವಲ್ಲ. ಅವ್ರ ಅಯ್ಯರ್ ಬಂದ ಬೇಸಿರ್ತಾರ. ಆಮೇಲೆ ಆಟ ಅದೇ ಆಟ ಅಂದರೆ ಚೆನ್ನಾಗಿರುತ್ತೆ. ಅಯ್ಯರ್ ಬಂದ ಲಾಭ ಆಗ್ತಾ ಅರ್ಥ ಮಾಡಿಕೇರಿ. ಅಯ್ಯೋರು ನಿಮ್ಮ ಮನೆಗೆ ಬರುವುದರಿಂದ ಆಶೀರ್ವಾದ. ಯಾಕೆ ಗೊತ್ತಾ, ನಿಮ್ಗೆ ಏನನ್ನ ಮೊದಲು ದೇವ್ರನ್ನ ಮಾತು ಕೊಡ್ತಾರೆ. ಏನೋ ಅರ್ಜೆಂಟ್ ಇಷ್ಟು ಗಟ್ಟಿಗೆ ಇರ್ಬೇಕಪ್ಪ ಅಂತೇಳಿ ಸರ್ಕಾರದವ್ರು ಇಷ್ಟು ನಾವು ನಿಮ್ಗೆ ರೊಕ್ಕ ಕೊಡ್ತು ಅಂದ್ಬಿಟ್ಟಪ್ಪ ಅಂದ್ರೆ ಬೆಳಗ್ಗೆ ಮುಂಜಾನೆ ಹೋಗ್ಬಿಡ್ತಾರೆ. ನಾವು ಪ್ರಾರ್ಥನೆ ಮಾಡಲ್ಲ. ಏಸಪ್ಪ ನಿನ್ಗೆ ಗೊತ್ತೈತಲ್ಲ, ಎಲ್ಲ ಸರಿ ಮಾಡಿಬಿಡಪ್ಪ ಅಂದ್ಬಿಡ್ತೀವಿ. ಅವಾಗ ನೀವು ಪ್ರಾರ್ಥನೆ ಮಾಡ್ಕೊಳಂಗಲ್ಲ. ಅಯ್ಯ ಇಂಥದ್ದೈತೆ ಕೆಲಸ, ಜಲ್ದಿ ಪ್ರಾರ್ಥನೆ ಮಾಡಿಬಿಡ, ಸಕ್ಸಸ್ ಆಗಲ್ಲ ಅಂತ. ಯಾಕೆ? 5 ಲಕ್ಷ ರೂಪಾಯಿ ಬರ್ತಾವೆ ಫ್ರೀ. ಅವಾಗ ಅಯ್ಯೋರಿಗೆ ಅಂಬರಿಸ್ಬಿಡ್ತಾರೆ. ಒಂದು ಹುಟ್ಟಿದಕ್ಕೆ ಅಯ್ಯರಿಗೆ ಅಂಬರಿಸಿದ್ರಿ, ಗಣ ಐತಿ ಗುದ್ದಾಡಿದ್ರೆ ಅಯ್ಯರಿಗೆ ಅಂಬರಿಸ್ತಾರೆ. ಮಕ್ಕಳು ಮಾತು ಕೇಳಾರ್ದಂಗಿದ್ರೆ ಅಯ್ಯರಿಗೆ ಅಂಬರಿಸ್ತಾರೆ. ಆಮೇಲೆ ಆರೋಗ್ಯ ಸರಿ ಇಲ್ಲದಂಗೆ ಅಯ್ಯರಿಗೆ ಅಂಬರಿಸ್ತಾರೆ. ಅಥವಾ ರೊಕ್ಕ ಕೊಟ್ಟದ್ದು ಸರಿ ಬರಲಾರ್ದಂಗಿದ್ರೆ ಮತ್ತೆ ಅಯ್ಯರಿಗೆ ಅಂಬರಿಸ್ಬಿಡ್ತಾರೆ. ಮತ್ತು ನೀವು ಪ್ರಾರ್ಥನೆ ಮಾಡಲ್ಲ. ಯಾಕೆ? ದೇವರವರು ನೇಮಕ ಮಾಡಿದ್ದಾನೆ, ದೇವರವರು ಸಂಗಡಿದ್ದಾನೆ. ಅಯ್ಯರನ್ನ ಗೌರವಿಸ್ಬೇಕು. ಅಯ್ಯರ ಬಗಲಾಗ ಅಮ್ಮವ್ರು ಇರ್ತಾರಲ್ಲ, ಅವರು ಅಯ್ಯರನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಾರ್ದಂಗಿದ್ರೆ ಎಲ್ಲರೂ ನಿನ್ನ ನೋಡಿ ಲೋಕಾಸನ ಮಾಡಿದಂಗೆ ಮಾಡಿದ್ದಪ್ಪ ಅಂದ್ರೆ ಅಯ್ಯರಿಗೆ ಅವಮರ್ಯಾದೆ ಇತ್ತು.
ಅರ್ಥಂದ್ರಿ ಅಯ್ಯರ ಮಕ್ಕಳು ಕೂಡ ಬಹಳ ಜಾಗೃತವಾಗಿರ್ಬೇಕು. ಯಾಕೆ ಲೋಕಸ್ಥರೆಲ್ಲ ನೋಡ್ತಿರ್ತಾರೆ, ವಿಶ್ವಾಸಿಗಳೆಲ್ಲ ನೋಡ್ತಾರೆ ಅಯ್ಯರ ಮಕ್ಕಳು ಹೆಂಗಿದ್ದಾರೆ ಅಂತ. ಅದಿಲ್ಲ ಆದ್ರೂ ಏನು ಬಂದ್ರು ಏನು ಇದ್ರು ಕೂಡ ಅಯ್ಯರ್ ಏನ್ ಮಾಡ್ತಾರೆ, ಅಲ್ಲಿ ಬೆಳಗುತ್ತಾ ಇರ್ತಾರೆ. ದೇವ್ರಿಗೆ ಮೈಮುಂಟಾಗುತ್ತೆ. ಯಾಕೆ ಬೆಂಕಿಯಲ್ಲಿ ಹಾಕಲ್ಪಡ್ಬೇಕು, ಆಮೇಲೆ ಸುದ್ದಿಗೆ ತಗೊಂಡು ಜಜ್ಜಲ್ಪಡ್ಬೇಕು, ಎಲ್ಲ ಪೆಟ್ಟುಗಳು ಪ್ರಿಯರ ದೇವರಿಗೆ ಮೈಮುಂಟಾಗಲಿ. ಅವಾಗ ಸುಂದರವಾಗಿರುವಂತ ಆಭರಣ ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲಿಲಯ್ಯ. ಅದಕ್ಕಾಗಿ ಏಳು ನಿನಗೆ ಪ್ರಕಾಶ ಬಂತು, ನೀನು ದೇವ್ರ ಮಗಳು. ದೇವ್ರ ಮಗಳಾಗಿದ್ರೆ ಸೊಕ್ಕು ಅಹಂಕಾರ ಎಲ್ಲ ಬಿಡ್ತೀವಿ. ದೇವ್ರ ಮಗಳಾದ್ರೆ ಸತ್ಕ್ರಿಯೆಗಳಿಂದ ನೀನು ಅಲಂಕಾರ ಮಾಡ್ಕೊತೀವಿ. ದೇವ್ರ ಮಗಳಾದ್ರೆ ಒಳ್ಳೆ ನಡವಳಿಕೆಯ ಜೀವಿಸಿ 2-3 ವರ್ಷ ಆಗಿರ್ಬೋದು, 4-5 ವರ್ಷ ಆಗಿರ್ಬೋದು, 5-6 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಆದ್ರೆ ನೀನು ಬಂಡು ಸ್ವಭಾವ ಹಂಗೆ ಇತ್ತಪ್ಪ ಅಂದ್ರೆ ಇವತ್ತು ದೇವ್ರು ನಿನಗೆ ಅವಕಾಶ ಕೊಡ್ತಾ ಇದ್ದಾನೆ. ನೀನು ಬದಲಾಗಿ ನಿನ್ನೊಳಗಿರುವಂಥ ಹಳೆಯ ಸ್ವಭಾವನ ಸಾಯಿಸು. ಒಬ್ಬ ಹೆಣ್ಮಗಳು ಸಾಮಾನ್ಯ ಅಲ್ರಿ, ಶಕ್ತಿ ನಿಮ್ಮದು. ನೀವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರೆ ಮನೆಯವರೆಲ್ಲ ನಿಮ್ಮ ಹತ್ರ ಯಾಕೆ ಅಂತ ಬರ್ತಾರೆ. ಇಲ್ಲ ಇದೆಲ್ಲ ನೀವೆಲ್ಲ ಚೆನ್ನಾಗಿರ್ಬೇಕಂತ ನನ್ನ ಆಯ್ತು ಅಂದರೆ ಅವಾಗ ನೀನು ಎಷ್ಟು ಗೌರವಿಸ್ತಾರೆ. ಪ್ರೀಸಲ್ಲ ಅದೆಲ್ಲ ಬಿಟ್ಬಿಟ್ರೆ ಹೆಂಗ್ ಬೇಕಾರಂಗೆ ಹೇಳಿದ್ರೆ ಅಂತ ತಿಳ್ಕಾರೆ. ನೀವು ಸಮೀಪಕ್ಕೆ ಬರ್ತಾರ, ಅಕ್ಕಪಕ್ಕದವ್ರು ಕೂಡ ಏನಂತಾರೆ, ಈ ಕೋಡಿ ಹೆಂಗೆ ಜೈತೆ ಅಂತ ಹೇಳ್ಕೈತಿ ಅಂತಾರಿಲ್ಲ ಅಲ್ಪ ಅಂತಾರಿಲ್ಲ. ಅಲ್ಲಿಲ್ಲಯ್ಯ ಯಾರ ಮೈ ಉಂಟಾಗಿ. ಆಮೇಲೆ ಇನ್ನೊಂದು ಹೇಳ್ದೆ, ಮೃತ್ಯುಂಜಯ ಮಠದ ಮಕ್ಕಳು ಯಾರಾದ್ರೂ ಸೋಮರಿಗಳಾಗಬಾರ್ದು. ಅತ್ತೆ ಮಾವಂದ್ರೆ ನೋಡ್ಬೇಕು. ಮೈದನಂದ್ರೆ ಏನು ಗೊತ್ತಾ, ಮಗನ ಸಮಾನ. ಅತ್ತಿಗೆ ಅಂದ್ರೆ ಏನು ಗೊತ್ತಾ, ತಾಯಿ ಸಮಾನ. ಕೆಲವರು ಮೂರ್ಖರು ಅದ ಅರ್ಥವೇ ಇಲ್ಲ ಅವರಿಗೆ, ಕೆಟ್ಟ ಭಾವನೆ ಉಳ್ಳವರಾಗಿದ್ದಾರೆ. ಅದಕ್ಕಾಗಿ ಜಾಗೃತವಾಗಿರ್ರಿ, ನೀವು ಭಕ್ತಿಯನ್ನು ಕಟ್ಕೊಳ್ರಿ. ಯಾಕಂದ್ರೆ ಮುಂದಿರುವಂತ ಬೆಂಕಿಯು ಯಾವುದು ಬೆಂಕಿ ಪ್ರಳಯದಲ್ಲಿ ನೀವು ಸಿಕ್ಕಿ ಹಾಕೊಳ್ತೀರಿ. ಸತ್ತರು ಕೂಡ ಬದುಕಿಸಿ ಅದ್ರಾಗ ಆಗ್ತಾನೆ ದೇವರು. ಅರ್ಥ ಮಾಡ್ತೇನೆ ಅಲ್ಲಿಲಯ್ಯ. ಯಾಕಂದ್ರೆ ಬದುಕಿಸುವ ಆತನು ಮತ್ತೆ ಲಯಪಡಿಸುವ ಆತನು ಆತನೇ ಏಕದೇವರು. ಎಲ್ಲ ಗಟ್ಟಿದ್ದಾನೆ ಅಲ್ಲಿಲಯ್ಯ. ದೇವ್ರಿಗೆ ಮೈ ಉಂಟಾಗಲಿ, ದೇವ್ರಿಗೆ ಸೋದರ ಉಂಟಾಗಲಿ. ಆಮೇಲೆ ಹನುಮಂತ ನಾಳೆ ವಾರ ಮನೆಯಲ್ಲಿ ಊರಾಗ ತಂದು ಬಿಡಪ್ಪ, ವಾಕ್ಯ ಹೋಗ್ಬಿಡಿತ್ತು ನೋಡು, ಉಪಯೋಗಿಲ್ಲ ವರ್ಷದಾಗ. ಹಲಿಲಯ್ಯ. 2025 ಆಗ್ತಕ್ಕಂಥ ಕಡೆ ನಮ್ಮ ಮುಂದೆ ಹೋದು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ, ಈಗ ಕತ್ತಲು. ನಿನ್ನ ಅಕ್ಕಪಕ್ಕದವರೆಲ್ಲ ಹೆಂಗಾದ್ರೆ ಕತ್ತಲಾಗಿದ್ರೆ ಕತ್ತಲು ತುಂಬಿದ, ನಿನ್ನೊಳಗೆ ಕತ್ತಲಿರಬಾರದು. ಎಲ್ಲ ಗಟ್ಟಿ ಕೆಲಸ ನೀ ಅನ್ಕೊಂಡಿ. ಅವರೆಲ್ಲ ಕತ್ತಲದವ್ರು ನೋಡಿ ಏನಾಗ್ತೀಯ, ನೀನ್ಯಾಕೆ ಕತ್ಲಾಗ್ತೀಯ? ನಿನಗೆ ದೇವ್ರು ಕೊಟ್ಟಿರ್ತಕ್ಕಂಥ ಬೆಳಕು, ಆ ತೇಜಸ್ಸು ಏನು, ಪ್ರೀತಿ, ತ್ಯಾಗ, ತಾಳ್ಮೆ, ನೀತಿ. ಯಜಮಾನ್ರು ಹಿರಿಯರು ಏನು ಮಾಡ್ತಾರೆ, ಗದರಿಸ್ತಾರೆ. ಅರ್ಥ ಇದ್ರಿ, ಅವ್ರು ಗದರಿಸಲಾರ್ದಂಗೆ ಅವ್ರ ಪೆಟ್ಟುಗಳು ನಾವು ಹಂಗೆ ನಡ್ಕೊತಿರ್ತೀವಿ. ಹಲಿಲೂಯ್ಯ. ದೇವರಿಗೆ ಮೈಮುಟ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಹಲಿಲೂಯ್ಯ. ಸರಿ, ನಾವು ಬೆಳಕಾಗಿ ನಾವು ಲೋಕದೊಳಗೆ ಜೀವಿಸೋಣ, ನಮ್ಮ ಹೃದಯವನ್ನು ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳೋಣ. ಇನ್ನೊಂದೇನು ಗೊತ್ತಾ, ಯಾರು ಕೂಡ ನಾವು ಮಾತು ಬಿಟ್ಟಿವಿ ಅವ್ರನ್ನ ನಾವು ಮಾತಾಡಿಸ್ಬೇಕು. 2025 ಮಾತಾಡಿಸಿದ್ರೆ ಹಳೇದು ನೀನು ಸಾಯಿಸಿ ಅಂತ ಅರ್ಥ. ಮಾತಾಡಿಸಲಾರ್ದು ನೀನು ಹಂಗೆ ಇದ್ದಪ್ಪ ಅಂದರೆ ಇನ್ನು ಕೆಟ್ಟಗುಣ ಹೋಗಿಲ್ಲ, ನಿತ್ಯ ಮುಂದೆ ನರಕ ಅನುಭವಿಸ್ಬೇಕಾಗತ್ತೆ. ಯಾಕೆ ಗೊತ್ತಾ, ನಾನು ಏನು ಮಾಡೋದು ನಾನು ಅದನ್ನೇ ಹೇಳ್ತೀನಿ ಪ್ರಿಯ. ನನ್ನನ್ನು ಹದ್ದಾನ ಅಡಿಯಾಗಿದ್ದಾರೆ, ಅವ್ರು ಏನು ಕೊಲ್ಲಿ ಅವ್ರನ್ನ ಸಣ್ಣಗೆ ತುಂಡಾಗಿ ಸಾಯಿಸಿದ್ರೆ ಯಾರು ಕೇಳೋರಿಲ್ಲ ಅಂದ್ರೆ ಪ್ರಿಯರು ಅವ್ರ ಮನೆಗೆ ಹೋಗಿ ಮಾತಾಡಿಸಿ, ಅವ್ರಿಗೆ ಆರಾಮಲ್ಲಿದ್ರೆ ಅವ್ರ ಮನೆಗೆ ಹೋಗಿ ಮಾತಾಡಿಸಿ. ಅವ್ರಿಗೆ ಗಾಡಿ ಕಿವಿದೆ ಒಂದು ಕತ್ರೆ, ಗಾಡಿ ಕಿವಿದೆ ಅಂತ ಅವ್ರು ಯಾರು ಬಂದು ಹೇಳ್ಯಾರ, ಅವ್ರು ಬಂದು ಹೇಳಿದ್ದಾರೆ ಹಿಂಗಂದ್ರಿ ಅವರು. ಹೌದಾ, ಸರಿ ಸರ್, ಬುದ್ಧಿ ಇಲ್ಲ. ನನ್ನ ಮಗನ ಮದುವೆ ಮಾಡಿದರೆ ಎಷ್ಟು ಜನ ಬಂದಿದ್ರು ಗೊತ್ತಾ, ಒಬ್ಬ DC AC ಮದುವೆ ಮಾಡಿದ್ರೆ ಅಷ್ಟು ಜನ ಬರೋಲ್ಲ, ಅಷ್ಟು ಜನ ಬಂದಿದ್ರು. ಯಾಕೆ, ಆ ದೇವ್ರ ಕಳಿಸ್ಬಿಡ, ದೇವರ ಪ್ರತಿನಿಧಿ ಎಲ್ಲ ಗಟ್ಟಿಯಾಗಿ ಕ್ಷಮಿಸೋಣ. ಆಮೇನ್ ಅಲ್ಲಿಲಯ್ಯ. ದೇವರು ನನಗೆ ಒಂದು ಮಾತು ಹೇಳಿದ್ರು, ಅದರಿಗೆ ಶೋಧಕನನ್ನಾಗಿ ನಾನು ನಿನ್ನನ್ನ ಇಟ್ಟಿದ್ದೀನಂತ. ಅಂದ್ರೆ ಏನ, ತೊಳೆಕ ಇಟ್ಟನಂತ ನಾನು ಎಲ್ಲ ಗಟ್ಟಿಸಿ. ಆಮೇಲೆ ನೀನು ಯಾವುದು ಕೂಡ ಏನೋ ಒಟ್ಟಾಗಿ ಇಟ್ಕೊಳ್ಳೋದು ಇದ್ದಂತ ಹೇಳ್ತೀನಿ. ಅದಕ್ಕಾಗಿ ನನಗೆ ಇಷ್ಟ ಅಂತ ದೇವ್ರು ನನ್ನ ಕೂಡ ಮಾತಾಡಿದೆ. ನಮ್ಮ ಹೇಳ್ದಲ್ಲ, ದೇವರಿಗೆ ಮೈಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 2025 ನಡೆಯುವಂತವುಗಳು ದೇಶದ ರಾಜಕೀಯದಲ್ಲಿ ಏರುಪೇರು ಆಗುವುದು, ಗಣ್ಯರ ಸಾವು, ಆಮೇಲೆ ಗಾಳಿಯಿಂದ ಪ್ರಪಂಚದಲ್ಲಿ ಅನೇಕ ದೇಶಗಳಿಗೆ ಭಯಂಕರವಾಗಿರುವಂತಹ ನಾಶನ, ಆಮೇಲೆ
ಪ್ರಿಯವಾದವರ ಬೆಂಕಿಯಿಂದ, ಭೂಮಿಯೊಳಗಿಂದ ಬೆಂಕಿ ಬಂದು ಅನೇಕ ದೇಶಗಳಲ್ಲಿ ಅನೇಕ ವಿಧದಲ್ಲಿ ಏನಾಗ್ತವೆ, ಮನುಷ್ಯರನ್ನು ನಾಶಪಡಿಸ್ತವೆ ಪ್ರಿಯರೇ. ಹಲ್ಲೆಲೂಯ. ಅಂದ್ರೆ ಬೆಂಕಿಯಿಂದ ಭೂಮಿ ಮೇಲೆ ಹತ್ಕೋಬಹುದು, ಅಥವಾ ಭೂಮಿ ಒಳಗಿಂದ ಹೊರಗೆ ಬರಬಹುದು. ಬೆಂಕಿಯಿಂದ ಬಹಳ ನಾಶ ಪ್ರಿಯರೇ. ಆಮೇಲೆ ನೀರಿನಿಂದ, ಅಂದ್ರೆ ಮಳೆ ಬಂದು ಅನೇಕ ಕಡೆ ನಾಶ. ಮಳೆ ಇಲ್ಲದ ಕಡೆ ಮಳೆ ಬರುತ್ತೆ, ಮಳೆ ಬಂದ ಕಡೆ ಬರಗಾಲ ಆಗುತ್ತೆ. ಈ 2025 ನೀರಾವರಿಯು ಮರುಭೂಮಿ ಆಗುವುದು. ನೀರಾವರಿಯಲ್ಲಿಂದ ಮರುಭೂಮಿ ಆಗೋ ಪರಿಸ್ಥಿತಿ ಬರುತ್ತಂತ. ಆಮೇಲೆ ಅದೇ ಪ್ರಕಾರವಾಗಿ ಮರುಭೂಮಿಯು ನೀರಾವರಿ ಆಗುವುದು. ಪ್ರೈಸ್ ದಿ ಲಾರ್ಡ್. ವೈದ್ಯಕೀಯ ರಂಗದಲ್ಲಿ ಹೊಸ ಹೊಸ ಶೋಧನೆ, ಆಮೇಲೆ ಕಳಪೆ ಔಷಧಿಗಳು ವಿಪರೀತ ಹಣಕ್ಕೆ ದಾಸರಾಗುವರು. ಆಸೆಗೆ ಆಂತರ್ಯ ಅಶುಭ್ರತೆ, ನೀತಿಗೆ ನಿತ್ಯವೂ ಜಯ. ಹಲ್ಲೆಲೂಯ. ಆಸೆಗೆ ನೋಡ್ರಿ, ಆಸೆಗೆ ಆಂತರ್ಯ ಅಂತಂದ್ರೆ ಒಳಗಡೆ ಲೋಕದಲ್ಲಿ ಸುಖವಾಗಿರ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮೋಸ ಮಾಡೋನ್ನಾಗಲ್ಲ, ಏನಾಗ್ಬೇಕು, ಸಂಪಾದನೆ ಮಾಡ್ಬೇಕು. ಅವರಿಗೆಲ್ಲ ಬಹಳ ಭಯಂಕರ ಸ್ಥಿತಿ ಇರುತ್ತೆ, ಅಶುಭ್ರತೆಗೆ. ಆಮೇಲೆ ನೀತಿಗೆ ನಿತ್ಯವೂ ಜಯ. ಎಲ್ರು ಗಟ್ಟಿಯಾಗಿ ತೋರಿಸೋಣ. ನೀತಿ ಅಂದ್ರೆ ಯಾರೇ ಏಸಪ್ಪನಂದಿರ ಮಕ್ಕಳಿಗೆ ನಿತ್ಯವೂ ಜಯ ಅಂತ ಎದುರದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ಯೌವನಸ್ಥರ ಸ್ತ್ರೀಗೆ, ಪುರುಷರಿಗೆ ಭಯಂಕರ ಅಪಾಯ, ಸಾವು. ಬಾಲ ಮಕ್ಕಳಿಗೆ ಸುಖ. ನೋಡ್ರಿ, ಈ ವರ್ಷ ಬಾಲ ಮಕ್ಕಳಿಗೆ ಸುಖ. ವರ್ಷ ಬಾಲ ಮಕ್ಕಳಿಗೆ ಆ ತರ ಸೃಷ್ಟಿ, ಈ ತರ ಸೃಷ್ಟಿ ಅಂತ ಹೇಳ್ಬಾರ್ದು. ಈ ವರ್ಷ ಬಾಲ ಮಕ್ಕಳಿಗೆ ಸುಖ ಅಂತ. ವೃದ್ಧರಿಗೆ ಮೇಲುಗೈ, ವಯಸ್ಸಾದವರು ಪರವಾಗಿಲ್ಲ ಅಂತ ಬಹಳ ದಿವಸ ಬದುಕ್ತಾರಂತ. ಯುದ್ಧಗಳು ಸಹಜವಾಗುವ. ಯುದ್ಧ ಹೆಂಗ ನಡೆಯುತ್ತೆ ಅದೇ ಪ್ರಕಾರ ಸಹಜವಾಗಿ ತಲೆದೂರ್ತಾವ. ಹಂಗೆ ಹೊಸ ರೋಗ ತಲೆದೂರಿ ತಾಂಡವಾಡುವುದು. ಹೊಸ ರೋಗ ಬರ್ತಂತ, ತಾಂಡವಾಡ್ತದೆ. ಹಿಂದೆ ಕೊರೋನಾ ಹೆಂಗ ಆಗಿತ್ತು ಆ ಪ್ರಕಾರವಾಗಿ ಸ್ಟಾರ್ಟ್ ಆಗತ್ತಂತ. ದಾನದ ಬೆಲೆ ಏರುಪೇರು. ದಾನದ ಬೆಲೆ ಹೆಚ್ಚು ಆಗತ್ತ, ಮತ್ತೆ ಕಡಿಮೆನೂ ಆಗತ್ತಂತ. ಅಧಿಕ ಬೆಳೆ ಭಕ್ತರಿಗೆ ಜಯ. ಹಲ್ಲೆಲೂಯ. ವರಗಳಿಂದ ಭಕ್ತರ ಬೆಳಕು ಬೆಳಗುವುದು. ಹಲ್ಲೆಲೂಯ. ಬಾಳಿಗೆ ಬೆಳಗುವುದು. ಪ್ರೈಸ್ ದಿ ಲಾರ್ಡ್. ದೇವ ಮಂದಿರಗಳು ಅಭಿವೃದ್ಧಿಯಾಗುವು. ಹಲ್ಲೆಲೂಯ. ದೇವರ ಮಕ್ಕಳು ಮೇಲತ್ತರಕ್ಕೆ ಹೋಗುವರು. ಹಲ್ಲೆಲೂಯ. ಪರಿಶುದ್ಧಾತ್ಮ ಸಂಚಲನ ಭೂಮಿ ಮೇಲೆ ನಡೆಯುವುದು. ನೂತನ ಆತ್ಮಗಳು ಹುಟ್ಟುವಿಕೆ. ಹಳೆ ಮನುಷ್ಯ ಆತ್ಮಗಳು ಪುನಃ ಬರ್ತಾರಂತ. ಯಾರ್ಯಾರು ಬಿಟ್ಟರವರು ಪುನಃ ಆರಂಭ ಮಾಡ್ತಾರಂತ. ಹಲ್ಲೆಲೂಯ. ಆ ಕೀರ್ತನೆ ಗ್ರಂಥ 18ನೇ ಅಧ್ಯಾಯ 1ರಿಂದ 20 ವಚನಗಳು. ಕೀರ್ತನೆ ಗ್ರಂಥ ಹೋದ್ರಿ. ನನ್ನ ಬಲವಾಗಿರುವ ಯೆಹೋವನೇ. ಯಾರಲ್ಲಿ ಮಮತೆ? ದೇವರಲ್ಲಿ ಮಮತೆ ಇಟ್ಟರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ಇಟ್ಟುಬಿಟ್ಟದಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನಲ್ಲಿ ಮಮತೆ ಇಡುತ್ತೇನೆ. ಯೆಹೋವನೇ ನನ್ನ ಬಂಡೆಯು, ಕೋಟೆಯು. ನಿಮ್ಮನಿಗೆ ಯಾವ ತೊಂದರೆಗಳು ಇರಲಾರದಂತೆ ದೇವರು ನಡೆಸ್ತಾನೆ. ಯಾವಾಗ ನಿಮಗೆ ಏನಾದರೂ ಸ್ವಲ್ಪ ತೊಂದರೆ ಬಂದಿದೆ ಅಂದ್ರೆ ಅವಾಗ ದೇವರನ್ನ ಬಿಟ್ಟು ನಿಮ್ಮ ಇಷ್ಟದಂತೆ ನೀವು ನಡೆದಿರಿ ಅಂತ ಅರ್ಥ. ಕೋಟೆಯು ನನ್ನ ವಿಮೋಚಕನು. ನಿನಗೆ ಏನು ನಿನ್ನೊಳಗಿಂದ ಹೊರಗೆ ಹೋಗಬೇಕು, ಅಸಮಾಧಾನ ಪಡಿಸುವಂತ ನೋವು ಪಡಿಸು, ಅವೆಲ್ಲ ವಿಮೋಚಿಸ್ತಾನೆ ದೇವರು. ಎಲ್ಲ ಗಟ್ಟಿಯಾಗಿ ಮಹಿಮೆ ಪಡಿಸು. ನನ್ನ ದೇವರು ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು. ಶತ್ರುಗಳ ಬಾಣಗಳನ್ನು ಆರಿಸುವುದಕ್ಕಾಗಿ ಗುರಾಣಿ. ಹಲ್ಲೆಲೂಯ. ಯಾಕೆ ಲೋಕದಲ್ಲೆಲ್ಲ ಕತ್ತಲೆ ಇದೆ, ನಿನ್ನ ಮೇಲೆ ಬೆಳಕೈತೆ. ಹಲ್ಲೆಲೂಯ. ನನ್ನ ರಕ್ಷಣೆಯ ಕೊಂಬು. ನೋಡ್ರಿ, ರಕ್ಷಣೆ ಹೊಂದಿರತಕ್ಕಂಥ ಮಕ್ಕಳಿಗೆ ಹಂಗೆ ಜೀವಿಸ್ಬೇಕ್ರಿ. ಪ್ರಪಂಚದೊಳಗೆ ಅನೇಕ ಸಭೆಗಳಿದ್ದೇವ. ತೆನೆಯ ಕೈಯ ತಿರುಗಲಿಟ್ಟು ಆ ದೀಕ್ಷೆ ಆಗಿಬಿಡ್ತಿ ಅಂತಾರೆ. ಆದ್ರೆ ಈ ಮೃತ್ಯುಂಜಯ ಮಠ ದೇವರು ಸ್ಥಾಪನೆ ಮಾಡಿದ ಒಪ್ಪೋದಿಲ್ಲ ಪ್ರಿಯರೇ.
ನೀವು ಮಾರು ಮನಸ್ಸು ಹೊಂದಬೇಕು. ಕೆಲವೊಬ್ಬರಿಗೆ ಕೆಲವ್ರು ಹೇಳಿದಕ್ಕೆ ನಾನು ದೀಕ್ಷೆ ಕೊಟ್ಟಿನಿ, ಈಗ ಪ್ರತಿನಿತ್ಯ ಅಳುತ್ತೀನಿ ನಾನು. ಅವ್ರು ಕೊಡಬಾರ್ದಾಗಿತ್ತು ದೀಕ್ಷೆ ಅಂತ. ಯಾಕೆ ಗೊತ್ತಾ? ಅವ್ರು ಲೋಕದವ್ರ ತನಕ ಜೀವಿಸ್ತಾ ಇಲ್ಲ. ಲೋಕದ ಆಶೆಗಳು ಇವೆ ಪ್ರಿಯ. ಅವ್ರು ಬಂಗಾರ ಆಗಬೇಕಾಗಿತ್ತು, ಉತ್ತಮ ಆಭರಣ ಆಗಬೇಕಾಗಿತ್ತು. ಬೆಂಕಿ, ನೀರು, ಆಮೇಲೆ ಹೊಡೆತಗಳು ಬಿದ್ದಾಗ, ಅನೇಕ ರೋಗಗಳು ಬಂದಾಗ, ಅಥವಾ ಸಾಲದ ಬಾಧೆ, ಕೊರತೆ ಅವೆಲ್ಲ ಆದಾಗ ಅವ್ರು ಏನಾಗಿದ್ದಾರೆ? ಬಿಟ್ಟು ಹೋಗಿದ್ದಾರೆ. ಕೆಲವರು ಐಷಾರಾಮಿ ಜೀವನ ಮಾಡ್ಬೇಕಂತ ತಿಳ್ಕೊಂಡು ಹೋಗಿದ್ದಾರೆ ಪ್ರಿಯ. ಅದಕ್ಕಾಗಿ ಉತ್ತಮ ಆಭರಣ ಆಗಬೇಕಾದ್ರೆ, ಉತ್ತಮ ಆಭರಣದ ಬೆಲೆ ನಿನಗೆ ಬರಬೇಕಾದ್ರೆ ನೀನು ಅವೆಲ್ಲ ಏನಾಗಬೇಕು? ತಡ್ಕೊಳ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಸಹನೆ, ತಡೆಯೋದು ಸಹನೆ. ಕೆಲವರು ಅಂತಾರೆ ಏನು ಸಹನೆಯ ಆಣೆಕಟ್ಟು ಒಡೆದೇ ಬಿಡಿದ್ದಾನೆ. ಆಣೆಕಟ್ಟು ಅಲ್ಲ, ಅದು ಮನುಷ್ಯರು ಮಾಡಿದ್ದ. ಸಹನೆ ದೇವರಿಂದ ಬಂದದ್ದು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಉಪದ್ರ ಬಿದ್ದಾಗಲೂ ಸಂತೋಷವುಳ್ಳವರಾಗಿ ಆ ಭಕ್ತಿ ಬೇಗ ಪ್ರಿಯರ ಬೇಕಲ್ಲ. ಕೈ ಎತ್ತಿ ತಲೆ ಮೇಲಿಟ್ಟು ನಿನ್ ದೀಕ್ಷೆ ಕೊಟ್ಟಿನಂತ ಭಕ್ತಿ ಬೇಡ ನಮಗೆ. ಪವಿತ್ರಾತ್ಮ ಅಭಿಷೇಕ ಹೊಂದಬೇಕು. ದೇವರನ್ನ ಕಾಣಬೇಕು. ದೇವರ ನಿನ್ನ ಶಕ್ತಿ ಪ್ರಭಾವ ನನ್ನನ್ನು ಆವರಿಸಬೇಕಂತ ದೇವರನ್ನ ಕೇಳಬೇಕು. ಯಾಕಂದ್ರೆ ಕೇಳುವ ದೇವರು, ಮಾತಾಡುವ ದೇವರು, ಕಾರ್ಯ ಮಾಡುವ ದೇವರು ಎಲ್ಲರ ಗಟ್ಟಿ ಹೇಳ್ತಾರೆ. ಮುಂದೆ ನನ್ನ ದುರ್ಗವೂ ಆಗಿದ್ದಾನೆ. ಆತನೊಬ್ಬಾತನೇ ಸ್ತೋತ್ರಕ್ಕೆ ಆರನು ಪ್ರಾರ್ಥನೆ ಆತನೇ ಮಾಡ್ಬೇಕು. ಯಾಕಂದ್ರೆ ದೇವರು ಒಬ್ಬಾತನೇ. ಹಲ್ಲೆಲೂಯ. ಎಲ್ಲ ದೇವತೆಗಳಿಗೂ ದೇವದೂತರಿಗೆ ಎಲ್ಲ ಸೃಷ್ಟಿಗೂ ದೇವರು ಆತನೇ, ಬೆಳೆಸಲ್ಲ. ಆಮೇಲೆ ನೀವು ಮನೆಯಲ್ಲಿ ಓದ್ಕೊಳ್ರಿ. 18ನೇ ಒಂದು ಅಧ್ಯಾಯ ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ಕೀರ್ತನೆ ಗ್ರಂಥ 68ನೇ ಅಧ್ಯಾಯ 19-20. ಕೀರ್ತನೆ ಗ್ರಂಥ 68ನೇ ಅಧ್ಯಾಯ 19-20. ಅನುದಿನವು ನಮ್ಮ ಭಾರವನ್ನು ಓರ್ವ ಕರ್ತನಿಗೆ ಸ್ತೋತ್ರವಾಗಿದೆ. ಅಯ್ಯ, ನಾನು ಹಿಂಗೆ ಮಾಡಿರಲ್ಲ, ದೇವರು ನನ್ನ ಕೊಲ್ಲಿ, ನನಗೆ ಹಂಗೆ ಮಾಡಲಿ, ಹಿಂಗೆ ಮಾಡಲಿ. ಹುಚ್ಚ ನೀನು. ದೇವರು ಆತನ ರೂಪದಲ್ಲಿ ನಿನ್ನ ಸೃಷ್ಟಿ ಮಾಡ್ಯಾನ. ನಿನ್ನನ್ನು ಆತ ಪ್ರೀತಿ ಮಾಡ್ತಾನೆ. ಶಿಕ್ಷಿಸುವ ದೇವರಲ್ಲ, ಕ್ಷಮಿಸುವ ದೇವರು. ಎಲ್ಲರಿಗೂ ಶಿಕ್ಷೆ ಕೊಡೋ ದೇವುಗಳು, ಒದರಾಡೋ ದೇವುಗಳು. ಹಲ್ಲೆಲೂಯ. ಅನುದಿನವೂ ನಿಮ್ಮ ಭಾರವನ್ನು ಹೊರ್ತಾನಂತ. ಬೇಸರ ಭಾರ ಬರೋ ದೇವರು ಬೇಕಾ ಬೇಡ? ನಿಮ್ಮ ಭಾರ ಬರೋ ದೇವರು ಬೇಕಾ ಬೇಡ? ಬೇಕಾ? ಹಲ್ಲೆಲೂಯ. ಅನುದಿನವೂ ನಮ್ಮ ಭಾರವನ್ನು ಓರ್ವ ಕರ್ತನಿಗೆ ಸ್ತೋತ್ರವಾಗಲ್ಲ. ಸ್ತೋತ್ರ ಹೇಳಬೇಕಿದ್ದೀನ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಎಂತ ದೇವ್ರೆ? ರಕ್ಷಿಸುವ ದೇವರು. ಪ್ರೈಸಲ್ಲ. ದೇವರಿಗೆ ಮಹಿಮೆ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಮುಗಿದ್ರಿ? ನಮ್ಮ ದೇವರು ನಮ್ಮನ್ನು ವಿಮೋಚನೆ. ನೋಡ್ರಿ, ಬಂತು ನೋಡ್ರಿ ಇಲ್ಲಿ ವಿಮೋಚನೆ. ಅಂದ್ರೆ ಹಿಂದೆ ಸರಿ ಇಲ್ಲ, ಇವ್ರು ನಿನ್ನ ಬದಲಾವಣೆ ಆಗ್ಬೇಕಿತ್ತು. ನನಗೆ ಇಷ್ಟ ಆಗಿದೆ ಪ್ರೈಸಲ್ಲ. ಯಾಕೆ? ನಾನು ಕೊಡುವ ಪ್ರೀತಿ, ನಾನು ಕೊಡುವ ನೀತಿ, ನಾನು ಕೊಡುವ ಐಶ್ವರ್ಯ, ನಾನು ಕೊಡುವಂತ ಬೆಳಕು ಶಾಶ್ವತವಾಗಿರುವಂತ ಪ್ರೈಸಲ್ಲ. ಅದನ್ನು ನೀನು ಹೊಂದಬೇಕಂತ ತಿಳ್ಕೊಂಡು ನಾನು ಈ ಗುಂಪಿನಲ್ಲಿ ನಿನ್ನ ಸೇರಿಸಿದ್ದೇನೆ. ಎಲ್ಲರೂ ಬಿಟ್ಟು ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ಆಮೇಲೆ ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳ ದೇವ. ಓಕೆ, ಆಯ್ತ್ರಿ. ಮರಣಕ್ಕೆ ತಪ್ಪಿಸ ಶಕ್ತನಾಗಿ. ಮರಣ ಬರೋದಲ್ಲ. ಯಾರು ಪಾಪಗಳನ್ನು ಒಪ್ಪಿಕೊಂಡು ಯೇಸುವನ್ನು ನಂಬಿದಾಗ ನೀತಿ ಬರುತ್ತೆ. ನೀತಿ ಅಂದ್ರೆ ಯೇಸಪ್ಪ ಬಂದ್ಬಿಟ್ಟ. ಆತ ಬಾಗಿಲು ತಟ್ತಾ ಇರ್ತಾನೆ. ಅವಾಗ ಯಾರು ಬಾಗಿಲು ತೆಗಿತಾರೋ ಒಳಗ ಯೇಸಪ್ಪ ಬರ್ತಾನೆ. ಅವಾಗ ಯೇಸಪ್ಪ ನಿನ್ನೊಂದಿಗೆ ಇರ್ತಾನೆ. ನಿನಗೇನಿದೆ? ನಿತ್ಯ ಜೀವ. ಹಲ್ಲೆಲೂಯ. ಆದಾಮ ಕಳ್ಕೊಂಡಿರ್ತಕ್ಕಂಥ ನಿತ್ಯ ಜೀವ ಪುನಃ ದೇವರು ಬಂದು ನಿನಗೆ ಕೊಟ್ಟಿದ್ದಾನೆ. ಸಾವು ನೀನು ಕೋರ್ಕೊಂಡ್ರೆ ಬರುತ್ತೆ, ಇಲ್ಲಾಂದ್ರೆ ಬರಂಗಿಲ್ಲ. ಯಾವ ರೋಗಕ್ಕೂ ಅದಕ್ಕೆ ಅಧಿಕಾರ ಇಲ್ಲ. ಯಾವ ವ್ಯಕ್ತಿ ಕತ್ತಿ ತಗೊಂಡು ಬಂದು, ಯಾವ ವ್ಯಕ್ತಿ ಬಾಂಬ್ ತಗೊಂಡು ಬಂದು ಸಾಯಿಸ್ಬೇಕಂದ್ರೆ ಅವನಿಗೆ ಅಧಿಕಾರ ಇಲ್ಲ. ಯಾವ ವ್ಯಕ್ತಿ ವಿಷ ಹಾಕಿ ನೀನು ಸಾಯೋದಿಲ್ಲ. ಸೈತಾನಿಗೆ ಅಧಿಕಾರ ಇಲ್ಲ. ಯಾವ ಸೃಷ್ಟಿಗೆ ಅಧಿಕಾರ ಇಲ್ಲ. ಯಾಕೆ? ಸೃಷ್ಟಿಕರ್ತನಾದ ದೇವರೇ ನಿನ್ನೊಳಗಿದ್ದೇನ್ ಮಾಡ್ತಾ ಇದ್ದಾನೆ? ನಡೆದಾಡ್ತಾ ಇದ್ದಾನೆ.
ನಾವು ದೇವರ ಮಂದಿರವಾಗಿರ್ತೀವಲ್ಲ, ಆತನು ನಮ್ಮೊಳಗಿದ್ದು ಏನ್ ಮಾಡ್ತಾನೆ? ನಡೆದಾಡ್ತಾನಂತ. ಈಶ್ವರ ಅಂದ್ರೆ ನಡೆದಾಡುವ ಮಂದಿರ. ಹಲ್ಲೆಲೂಯಾ. ಅದಕ್ಕಾಗಿ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ದೇವರ ಗರ್ಭಗುಡಿ ನೀನು, ನಡೆದಾಡುವ ಮಂದಿರ ನೀನು. ಅದಕ್ಕಾಗಿ ನೀನು ದೇವರಿಗೆ ಅಂಟಿಸಿಕೊಂಡೆ ನೀನು ಜೀವಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, 1 ಕೊರಿಂಥ 12ನೇ ಅಧ್ಯಾಯ 31ನೇ ವಚನ. ಇನ್ನು 3 ವಿಷಯಗಳನ್ನು ಹೇಳಿಬಿಡ್ತೀನಿ ನಾನು. 1 ಕೊರಿಂಥಿ 12ನೇ ಅಧ್ಯಾಯ 31ನೇ ವಚನ. 1 ಕೊರಿಂಥಿ 12ನೇ ಅಧ್ಯಾಯ 31ನೇ ವಚನ. ಬೇಗ ಹೋದ್ರಿ. ಹಲ್ಲೆಲೂಯಾ. ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಕೊರಿಂಥಿ 31. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಎಲ್ಲರ ಗಟ್ಟಿಗೆ ಚಪ್ಪಲಿಸಲು, ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಹಲ್ಲೆಲೂಯಾ. ಶ್ರೇಷ್ಠ ವರ ಅಂತ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ಈ ವರ್ಷ ದೇವರು ವರ ಕೊಡ್ತಾ ಇದ್ದಾನೆ. ಎಂತ ವರ? ಆತನಲ್ಲಿರುವಂತ ಪ್ರೀತಿ, ಆತನಲ್ಲಿರುವಂತ ನೀತಿ, ಆತನಲ್ಲಿರುವಂತ ತ್ಯಾಗ, ಆತನಲ್ಲಿರುವಂತ ತಾಳ್ಮೆ, ಆತನಲ್ಲಿರುವಂತ ಐಶ್ವರ್ಯ ಎಂದು ಗಟ್ಟಿದ್ದೀವಿ. ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಎಫೆಸ 3:8. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯ, ಅಪ್ರಮೇಯವಾದ ಮಿತಿಯಿಲ್ಲದ ಐಶ್ವರ್ಯ ಎಲ್ರು ಗಟ್ಟಿಯಾಗಿ ಚಪ್ಪಡಿಸೋಣ. ನಾವು ಕಳೆದು ಸ್ವಲ್ಪ ಅಲ್ಲ, ಅಧಿಕವಾಗಿ ಕೊಡ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರ. ಈ ಐಶ್ವರ್ಯ ಕಳ್ಳರಿಂದ ಭಯ ಹುಟ್ಟಿಸುತ್ತೆ. ಈ ಐಶ್ವರ್ಯ ಸರ್ಕಾರದವರು ಕೊಂಡಿ ಹಾಕ್ತಾರೆ ಪ್ರಿಯರು. ಈ ಐಶ್ವರ್ಯ ನಿಂತ ಜಾಸ್ತಿ ಯಾಕಂದ್ರೆ ಬಂತು, ಹೆಂಗ ಬಂತಂತ ಈ ಐಶ್ವರ್ಯ. ಆದರೆ ಆತ ಕೊಡುವ ಐಶ್ವರ್ಯ ಸಮಾಧಾನವನ್ನುಂಟು ಮಾಡುತ್ತೆ, ಸೌಖ್ಯವನ್ನುಂಟು ಮಾಡುತ್ತೆ, ಪಾಪದಿಂದ ದೂರಿರುವಂತೆ ಮಾಡುತ್ತೆ, ಪರಿಶುದ್ಧವಾಗಿ ಜೀವಿಸುವಂತೆ ಮಾಡುತ್ತೆ, ಅನೇಕರಿಗೆ ಸಹಾಯ ಮಾಡುವಂತೆ ಮಾಡುತ್ತೆ. ಅದು ತರಗಲಾರದೆ ಇರ್ತಕ್ಕಂಥ ಐಶ್ವರ್ಯ. ಎಲ್ರ ಗಟ್ಟಿ ಹೆಚ್ಚು. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ಇಡ್ಲಿ ತಿಂದು ಬಂದಿದ್ದಂಗಿದೆ ಕೆಲವರು ನಿತ್ಯ ಉಳಕ್ಕೆ ಇಡ್ಲಿ. ಹಲ್ಲೆಲೂಯಾ. ಓದು. ಅನ್ನ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಿಗೆ ಡೂಪ್ಲಿಕೇಟ್ ಅಲ್ಲ, ದೇವರ ಒರಿಜಿನಲ್. ಎಲ್ಲ ಸೃಷ್ಟಿಕರ್ತನಾದ ದೇವರ ಅಪ್ರಿಯವಾಗಿರ್ತಕ್ಕಂಥ ಅಂದ್ರೆ ಎಂದಿಗೂ ತರಗಲಾರದೆ ಇರ್ತಕ್ಕಂಥ ಐಶ್ವರ್ಯ, ನೀತಿ, ತ್ಯಾಗ ಅನ್ಯ ಜನರಿಗೆಲ್ಲ ಗೊತ್ತಾಗುವಂತೆ ನಿನ್ನನ್ನ ಬೆಳಕು, ನಿನ್ನ ಮೇಲೆ ಬೆಳಕು ಉದಿಸುವಂತೆ ಮಾಡಿ ನಿನ್ನನ್ನು ನಿಲ್ಲಿಸಿದ ಎಂದು ಬಿಟ್ಟಿದ್ದೇನೆ. ಶುಭವಾರ್ತೆ. ಹಲ್ಲೆಲೂಯಾ. ಓಕೆ, 12ನೇ ವಚನ. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆ ಐತೆ. ನಿನಗ ದೇವರ ಸನ್ನಿಧಿಯಲ್ಲಿ ದೇವರು ನನ್ನ ಮಾತು ಕೇಳ್ತಾ ಭರವಸೆ ಐತೆ. ನಾಮಕಾರ್ಥವಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡಕ್ ಹೋಗ್ಬೇಡ್ರಿ. ವಿಶ್ವಾಸದ ಪ್ರಾರ್ಥನೆ ಮಾಡಿ, ಖಂಡಿತ ದೇವರು ಕಾರ್ಯ ಮಾಡ್ತಾನೆ. ವಿಶ್ವಾಸ ಪ್ರಾರ್ಥನೆ ಯಾವಾಗ ಬರುತ್ತೆ ಗೊತ್ತಾ? ನಿನ್ನ ತಗ್ಗಿಸಿಕೊಂಡಾಗ ಬರುತ್ತೆ. ವಿಶ್ವಾಸ ಪ್ರಾರ್ಥನೆ ಯಾವಾಗ ಬರುತ್ತಾ? ನಾನು ಏನು ಅಲ್ಲ, ದೇವರೇ ನನಗೆಲ್ಲ ಅಂತೇಳಿ ಆತನ ಮೇಲೆ ಸಂಪೂರ್ಣವಾಗಿ ಹಾತುಕೊಂಡಾಗ ಬರುತ್ತೆ. ವಿಶ್ವಾಸ ಪ್ರಾರ್ಥನೆ ಯಾವಾಗ ಬರುತ್ತಾ ಗೊತ್ತಾ? ನಾವು ನಮ್ಮಲ್ಲಿರುವಂತ ಅವಿಧೇಯತೆ ತೆಗೆದು ಹಾಕಿ ವಿಧೇಯತೆಯಿಂದ ಇನ್ನೊಬ್ಬ ಯಾರು ವಿರೋಧಗಳಿದ್ದಾರೆ ಅವರನ್ನ ಪ್ರೀತಿಯಿಂದ ನೋಡಿದಾಗ ನಾವು ಅನ್ಕೊಂಡಿರ್ತೇವೆ ನಮ್ಮ ಮನುಷ್ಯನಾಗ, ಅವಾಗ ಅದು ಬರುತ್ತೆ. ಎರಡು ಗಟ್ಟಿ ತೋರಿಸ. ಯಾಕೆ? ಶಾಶ್ವತವಾದದ್ದು ಸಿಗಬೇಕಾದ್ರೆ ಅಶಾಶ್ವತವಾಗಿರ್ತಕ್ಕಂಥ ಇವೆಲ್ಲವೂ ನಮ್ಮಿಂದ ದೂರ ಆಗ್ಬೇಕು. ಆಮೇಲೆ ಮುಂದೆ ಓದಿ. ಕ್ರಿಸ್ತನಲ್ಲಿ ಇಟ್ಟಿರುವ ನೋಡ್ರಿ, ಒಂದು ನಂಬಿಕೆ. ಯಾರ ಮೂಲಕ?
ಯೇಸಪ್ಪನ ನಂಬಿಕೆ ಬರೋಣ ಅಷ್ಟಲ್ಲ. ಯೇಸಪ್ಪನ ನಂಬಿಕೆ ಅಂತ ಹೇಳ್ತಾರ, ಅಪವಾದಿ ನಂಬಿಕೆ ಅಲ್ಲ ಇರ್ತಕ್ಕಂಥ. ಬಿಟ್ಬಿಡೋದು, ದಯಮಾಡಿ ಬಿಟ್ಬಿಡೋದು. ಹಲ್ಲೆಲೂಯಾ. ಓಕೆ, ಮುಗಿತಿರೋದು 12ನೇ ವಚನ. ಯಾರಲ್ರಿ? ಕ್ರಿಸ್ತನಲ್ಲೇ ಉಂಟಾಗುತ್ತೆ. ಕ್ರಿಸ್ತ ನಿನಗೆ ಅಂಟಿಕೊಂಡಿರ್ಬೇಕಲ್ಲ, ಕ್ರಿಸ್ತನ ಸ್ವಭಾವಗಳು ನಿನ್ನೊಳಗೆ ಇರ್ಬೇಕಿಲ್ಲ, ಆ ಫಲಗಳು ನಿನ್ನಲ್ಲಿ ಇರ್ಬೇಕಾಗಿಲ್ಲ. ಯಾವ ನಮಗೆ ಇಲ್ಲ, ಕೊರಿತಾಗಿದೆ. 2024 ನಾವು ಅನುಭವಿಸಿದ್ವಿ. 2025 ನೀನೇ ಬೆಳಗ್ಗೆ ಅನೇಕರನ್ನು ನಿನ್ನ ಹತ್ತಿರಕ್ಕೆ ಕರೆತರಬೇಕು. ಆ ನಕ್ಷತ್ರ ಹೆಂಗ ಬುದ್ಧಿವಂತನ ಕರ್ಕೊಂಬಂತು, ಆಸಕ್ತಿ ಇದ್ದವ್ರನ್ನ ಕರ್ಕೊಂಬಂತು. ಹಲ್ಲೆಲೂಯಾ. ಅನೇಕರ ಕಷ್ಟ ನಷ್ಟ ವ್ಯಾಧಿ ಬಾಧೆ ರೋಗದಲ್ಲಿದ್ದವ್ರ ಅವ್ರನ್ನ ಮಂದಿರ ಕರ್ಕೊಂಬ ದೇವ್ರು ಏನ್ ಮಾಡ್ತಾರೆ, ಕಾರ್ಯ ಮಾಡ್ತಾರೆ. 1 ತಿಮೋಥಿ 1ನೇ ಅಧ್ಯಾಯ 14ನೇ ವಚನ. 12ನೇ ವಚನ ಓದ್ರಿ. 3:12 ಓದಿದ್ರೆ 1 ತಿಮೋಥಿ 1:14. 1 ತಿಮೋಥಿ 1:14. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದೆ ಅಂತ. ಅಯ್ಯೋ ಇಟ್ಟು ಇಷ್ಟು ದಿವಸ ನಾನು ಹಿಂಗೆ ಮಾಡಿಬಿಟ್ಟಿನಿ, ಹೆಂಗ್ ಮಾಡ್ಬೇಕು ಇಲ್ಲ. ಅದು ಎಷ್ಟು ನೀನು ಮಾಡಿ ಅಷ್ಟು ಅಧಿಕವಾದ ಕೃಪೆಯನ್ನು ನಿನ್ನ ಮೇಲೆ ಇಟ್ಟನಂತ. ಪ್ರೇಸ್ ದಿ ಲಾರ್ಡ್. ಆದ್ರೆ ಈಗ ನೀನು ತಿಳ್ಕೊಂಡು ಏನಾಗಬೇಕು, ಬೆಳಗಬೇಕು. ಹಲ್ಲೆಲೂಯಾ. ಓಕೆ, ಅದಕ್ಕಾಗಿ ಜಾಗೃತವಾಗಿರ್ರಿ. ಈ ವರ್ಷ ಏನೇನು ಕಾರ್ಯಗಳು ಘಟನೆಗಳು ನಡೀತವೆ ಅವೆಲ್ಲ ತಿಳಿಸಲ್ಪಟ್ಟಿದೆ. ನೀವು ಜಾಗೃತವಾಗಿದ್ದು ದೇವರಲ್ಲಿ ಇದ್ದವರಿಗೆ ಎಲ್ಲದರ ಮೇಲೆ ಏನು ಬರುತ್ತೆ, ಜಯ ಬರುತ್ತೆ. ಭೂಮಿಯನ್ನ, ಆಕಾಶವನ್ನ, ಸೂರ್ಯಚಂದ್ರ ನಕ್ಷತ್ರಗಳನ್ನ, ಮನುಷ್ಯರನ್ನ, ಸಕಲ ಜೀವರಾಶಿಗಳನ್ನ ಉಂಟು ಮಾಡಿದ ದೇವರು ಯೆಹೋವ ದೇವರು. ಆ ಯೆಹೋವ ದೇವರೇ ಎಲ್ಲ ಮನುಷ್ಯನ ಪಾಪ ಮಾಡಿ ದೇವರಿಂದ ಆಯುಷ್ಯವನ್ನು ಕಳ್ಕೊಂಡಿದ್ದಾನೆ, ಪಾಪದಿಂದ ಆಯುಷ್ಯವನ್ನು ಕಳ್ಕೊಂಡಿದ್ದಾನೆ, ಶಾಪವನ್ನು ಹೊತ್ಕೊಂಡಿದ್ದಾನೆ. ಅದನ್ನು ಮತ್ತೆ ನಿವಾರಣೆ ಮಾಡುವುದಕ್ಕಾಗಿ ಅದನ್ನೇ ನರಾವತಾರಿಯಾಗಿ ಯೇಸು ಎಂಬ ನಾಮವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು ಅದಕ್ಕೆ ಅಂತ್ಯ ಹಾಡಿ ಸಾವಿನಿಂದ ಪಾರು ಮಾಡಿ ನಿತ್ಯ ಜೀವನ ಕೊಟ್ಟ ಆತ ಯೇಸು ಸ್ವಾಮಿ ನಿಜವಾದ ದೇವರು. ಪ್ರೀಸಲು. ಆಮೇಲೆ 3ನೇ ಸಲ ಏನು ಗೊತ್ತಾ, ಯೇಸು ಸ್ವಾಮಿ ಮತ್ತೆ ಈ ಲೋಕಕ್ಕೆ ಬರ್ತಾನೆ. ಪ್ರಿಯರಿ, ಆಲಸ್ಯ ಆಗಿದೆ. ಯಾಕೆ ಗೊತ್ತಾ, ಇನ್ನು ಅನೇಕರು ಆತನ ಕಡೆಗೆ ಬರಬೇಕಾಗಿದೆ. ಅವಾಗ ಸತ್ತವರೆಲ್ಲ ಎದ್ದು ಬರ್ತಾರೆ. ನಿಮ್ಮ ತಾತ ಮುತ್ತಾತ ಯೇಸಪ್ಪನ ನಂಬಿ ಸತ್ತಿದ್ರೆ ಅವ್ರು ಎದ್ದು ಬರ್ತಾರೆ. ಭೂಮಿಯಲ್ಲಿ ಬದುಕಿದ್ರೆ ನಾವು ಕೂಡ ಎದ್ದು ಮಧ್ಯ ಆಕಾಶದಲ್ಲಿ ಹೋಗ್ತೀವಿ. ಎರಡು ಗಡ್ಡೆ ಆಗ್ತದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಮನೆಯಲ್ಲಿ ನಿರ್ಧಾರ ಮಾಡ್ಕೊಂಡು ಬಂದಿದ್ದೆ. ಏನು ಗೊತ್ತಾ, ದಿನಕರಯ್ಯ ಅವ್ರು ಹೇಳ್ಬೇಕಂತೇಳಿ. ಆದರೆ ಅವರು ಏನವರು ಪರಿಶುದ್ಧಾತ್ಮ ದೇವರು ಅವ್ರಿಗೆ ಏನು ಮಾಡಿದ್ದಾರೆ, ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಹಲ್ಲೆಲೂಯಾ. ಯಾಕಂದರೆ ಈ ವಿಷಯಗಳು ದೇವರು ತಿಳಿಸಿದ ವಿಷಯಗಳು ನಮ್ಮೆಲ್ಲರಿಗೆ ತಿಳಿಯಬೇಕಲ್ಲ. ವರ್ಷ ಆರಂಭದ ಪ್ರಥಮ ಭಾನುವಾರ ದಿವಸ ತಿಳಿಸಲ್ಪಡುತ್ತೆ. ಅದೇ ಪ್ರಕಾರ ತಿಳಿಸಲ್ಪಟ್ಟಿದೆ. ದಯಮಾಡಿ ಈ ವಾಕ್ಯದ ಮೂಲಕ ಕೆಲವೊಂದು ವಿಷಯಗಳ ಮೂಲಕವಾಗಿ ನೀನು ಉತ್ತಮ ಆಭರಣ ಆಗಬೇಕಂತ ದೇವರಿಗೆ ಇಷ್ಟ. ಪುರುಷ ಆಗಲಿ, ಸ್ತ್ರೀ ಆಗಲಿ. ಒಂದು ವೇಳೆ ನಿನ್ನ ಮನೆಯಲ್ಲಿ ಹಿಂಸೆ ನೋವು ಏನಾದರೂ ಇದ್ದರೆ ನೀನು ಅದನ್ನು ತಡ್ಕೊಂಡ್ರೆ ಉತ್ತಮವಾದ ಆಭರಣ ಆಗ್ತದೆ. ನೀನು ಒಳ್ಳೆ ವ್ಯಕ್ತಿ ಆದಾಗ ಎಲ್ಲರ ಹೆಸರು ನೀನು ಸಂಪಾದನೆ ಮಾಡ್ಕೊಂತ ಎಲ್ಲರೂ ನೀನನ್ನು ಮೆಚ್ಕೊಂತಾರೆ. ಪ್ರಿಯರು, ದಯಮಾಡಿ ಹಣದ ಕಡೆ ಮನಸ್ಸಿಡಬಾಡ್ರಿ, ಬಟ್ಟೆ ಉಡುಪುಗಳ ಕಡೆ ಮನಸ್ಸಿಡಬಾಡ್ರಿ, ಅಥವಾ ಶೋಕಿ ಕಡೆ ಮನಸ್ಸಿಡಬಾಡ್ರಿ, ಲಕ್ಸರಿ ಲೈಫಿನ ಕಡೆ ಮನಸ್ಸಿಡಬಾಡ್ರಿ ಪ್ರಿಯರು. ಆಮೇಲೆ ಮುಂದೆ ಬಹಳ ನೋವು ಪಡಬೇಕಾಗುತ್ತೆ. ಯಾಕಂದರೆ ಅಮೂಲ್ಯವಾದ ಆಭರಣ ಆಗಲ್ಲ. ಅವೆಲ್ಲ ಕರಗಿ ಹೋಗುವಂಥದ್ದು, ಅವೆಲ್ಲ ಲೈವಾಗುವಂಥದ್ದು. ದೇವರು ಶಾಶ್ವತವಾದ ಐಶ್ವರ್ಯ ಕೊಡ್ತೀನಿ ಅಂತ ಹೇಳಿದ್ರು. ಪ್ರೀಸಲ ಸಮಯದಲ್ಲಿ ನಿಂತ್ಕೊಳ್ಳೋಣ. ಅದಕ್ಕಾಗಿ ನಿಮ್ಮನ್ನು ನೀವು ತಿದ್ದಿಕೊಂಡು ಸರಿ ಮಾಡಿಕೊಳ್ಳ್ರಿ ಪ್ರಿಯರೇ, ಸರಿ ಮಾಡಿಕೊಳ್ಳ್ರಿ. ದೇವರ ಮಕ್ಕಳಾಗ್ರಿ. ಯಾಕಂದರೆ ಮುಂದೆ ನಿಮಗೆ ಉತ್ತಮವಾಗಿರುವಂಥ ಭವಿಷ್ಯತ್ತು ಇದೆ ಪ್ರಿಯರೇ. ಅದಕ್ಕಾಗಿ ನೀವೇನಾಗಬೇಕು, ಎಲ್ಲ ರೀತಿ ಸಿದ್ಧವಾಗಿ ನಿಲ್ಲಬೇಕಾಗಿದೆ. ಸೇವೆ ಮಾಡೋದಕ್ಕಾಗಲ್ಲ, ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಲ್ಲ, ಸೇವೆ ಮಾಡೋರಾಗಬೇಕು. ಕೆಲವು ಮಂದಿರಗಳಿದ್ದಾವೆ, ಸೇವೆ ಮಾಡೋರು ಭಾಳ ಮಂದಿ ಇರ್ತಾರಪ್ಪ. ಇಲ್ಲಿ ನಾವು ಸೇವೆ ನಿಂತು ಮಾಡಬೇಕು. ಹಲ್ಲೆಲೂಯ. ಎಲ್ಲರೂ ಕೂಡಿ ಮಾಡಬೇಕು ಸೇವೆ. ಹಲ್ಲೆಲೂಯ. ಅವಾಗ ದೇವರು ಏನು ಮಾಡ್ತಾನೆ, ಎಲ್ಲರನ್ನು ಉತ್ತಮ ಸ್ಥಿತಿಯಲ್ಲಿ ಇರ್ತಾನಂತೆ. ಪ್ರೈಸ್ ದಿ ಲಾರ್ಡ್. ಓಕೆ, ಎಲ್ಲರೂ ಪ್ರಾರ್ಥನೆ ಭಾಗವಹಿಸಿ ನಿಮ್ಮನ್ನು ನೀವು ದೇವರ ಕಡೆ ತಿರುಗಿಸ್ಕೊಳ್ರಿ, ಪ್ರಾರ್ಥನೆ ಮಾಡಿರಿ. ಏನು ವರ್ಷದ ದಿನಮಾನ, ಎಷ್ಟು ವರ್ಷಗಳಾಯಿತು ನಿನಗೆ, ನಿನ್ನ ದೇಹಕ್ಕೆ, ನಿನ್ನ ಆತ್ಮಕ್ಕೆ ನಿನಗೆ ಗೊತ್ತಲ್ಲ. ಸೋಮರ್ಥನ ಬೆಳೆಸಿದೀಯಾ,
ಇಬ್ಬರೇ ಗಂಡ ಹೆಂಡತಿ ಇದ್ಬಿಟ್ರೆ ಭಾಳ ಬೇಸರಾಗಿರ್ಬೋದು, ಸಂತೋಷ ಅಂತೇಳಿ. ಗಂಡು ಕೂಡ ಮನಸ್ಸು ನೋಯಿಸ್ತಾ ಯಾಕಂದ್ರೆ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ ಯಜಮಾನ್ ಹೇಳ್ತಾರೆ. ಆ ಪ್ರಕಾರ ಕಲಿತು ಬುದ್ಧಿ ಬದಲಾವಣೆ ಆಗಲಾರ್ದ ಹಂಗೆ ಜೀವಿಸಿ ಯಜಮಾನ ಹಿಂಸೆ ಪಡಿಸ್ತಾ ಇದೀಯಾ? ಅರ್ಥ ಮಾಡ್ಕೋ. ಲೋಕದೊಳಗ ನಿನಗೆ ಯಜಮಾನ ನಿನಗೆ ಕಿರೀಟ ಇದ್ದಂಗೆ, ನಿನಗೆ ದೇವರು. ಯಾಕೆ ಗೊತ್ತಾ? ದೇವರ ಸ್ಥಾನವನ್ನ ಕನ್ನಿಕೆ ದೇವರು ನೋಡಬೇಕಂತ. ಆದರೆ ಕನ್ಯಾವಸ್ಥೆಯಿಂದ ನೀನು ವಿವಾಹ ಮಾಡಿಕೊಂಡ ಮೇಲೆ ನಿನ್ನ ಯಜಮಾನನ ದೇವರ ಸ್ಥಾನ ನಿನ್ನ ಯಜಮಾನಿಗೆ ದೇವರು ಕೊಡ್ತಾನಂತ. ಜಾಗೃತವಾಗಿರು. ಸಹಕಾರಿಯಾಗಿದೆಯಾ? ಸರ್ಕಾರವಾಗಿದೆಯಾ? ನೀನು ಗುಲಾಮನನ್ನಾಗಿ ಮಾಡಿ ಪ್ರಿಯವಾದವರೇ ಮೂರ್ಖಳಾಗ್ತಿದ್ದ, ಅಥವಾ ನಿನ್ನ ಯಜಮಾನನ್ನ ರಾಜನನ್ನಾಗಿ ಮಾಡಿ ರಾಣಿಯಾಗಿ ಮರಿತೀಯ? ಶೋಧನೆಗೆ ಬಂದಾಗ ಸಹಿಸಿಕೊಂಡು ಸಾಧನೆ ಮಾಡಿ ಉತ್ತಮವಾಗಿರ್ತಕ್ಕಂಥ ಬೆಲೆಯುಳ್ಳ ವಸ್ತು ಆಗ್ತೀಯ, ಅಥವಾ ಶೋಧನೆಯಲ್ಲಿ ಕರಿಗೆ ಹೋಗಿ ಕೆಬ್ಬಣ ಆಗ್ತೀಯ? ಕೆಬ್ಬಣ ಎಲ್ಲಿ ಬೇಕಾದ್ರೆ ಬಿಸಾಕ್ತಾರೆ, ಬೆಲೆ ಇಲ್ಲ. ಆದರೆ ಬಂಗಾರ ಎಲ್ಲಿ ಬಿಸಾಕಲ್ಲ. ಉತ್ತಮ ಆಭರಣ ಮಾಡೋದಕ್ಕೆ ನೀವು ಇಷ್ಟಪಟ್ಟಿದ್ದಾರೆ. ಅದಕ್ಕಾಗಿ ಜಾಗೃತವಾಗಿರು. ಅಮೂಲ್ಯವಾಗಿರುವಂಥ ನುಡಿಮಿತ್ರಗಳನ್ನ ದೇವರು ನಮ್ಮೆಲ್ಲರ ಸಂಗಡ ಮಾತಾಡಿದ್ರು, ನಿನ್ನ ಸಂಗಡ ಮಾತಾಡಿದ್ದಾರೆ. ಪ್ರಾರ್ಥನೆ ಮಾಡಿ. ಯಾರು ಗಲಾಟೆ ಮಾಡಬೇಡ್ರಿ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳು ಸ್ವಾಮಿ. ಒದಕರ್ತನೆ ಅಪ್ಪರ ಬಾಯಿ ಮೂಲಕವಾಗಿ ಸ್ವಾಮಿ 2025 ವರ್ಷದಲ್ಲಿ ಆಗುವಂತ ಅನೇಕ ಘಟನೆಗಳ ವಿಷಯವಾಗಿ ಸ್ವಾಮಿ ಹೊಸದಾದಂಥ ಸಂದೇಶವನ್ನು ನೀವು ಕೊಡುವುದರ ಮೂಲಕವಾಗಿ ಕರ್ತನೆ ನಾವು ಯಾವ ರೀತಿಯಾಗಿ ಈ ವರ್ಷದಲ್ಲಿ ನಡೆಯಬೇಕು ಎಂಬುದಾಗಿ, ನೀನು ನಮ್ಮನ್ನ ಯಾವ ರೀತಿಯಾಗಿ ನಡೆಸ್ತೀಯ ಎಂಬುದಾಗಿ ಸ್ವಾಮಿ ಅನೇಕ ಸತ್ಯಾಂಶಗಳನ್ನು ನೀವು ತಿಳಿಯಪಡಿಸಿದಂಥ ದೇವರಾಗಿದ್ದು ಸ್ತೋತ್ರಗಳಪ್ಪ. ಹೌದು ಕರ್ತನೆ, ಏಳು ಪ್ರಕಾಶಿಸಿ ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಕರ್ತನೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ಕರ್ತನೆ, ಯಾರಲ್ಲಿ ಕತ್ತಲೆ ಇದೆಯೋ, ಯಾರಲ್ಲಿ ಭಯ ಇದೆಯೋ, ಯಾರಲ್ಲಿ ಬಲಹೀನತೆ ಇದೆಯೋ, ಯಾರಲ್ಲಿ ಲೋಕದ ಕಾರ್ಯಗಳಿದಾವೋ ಸ್ವಾಮಿ, ಅವೆಲ್ಲವುಗಳನ್ನ ತ್ಯಜಿಸಿ ದೇವರೇ ನಿನಗೋಸ್ಕರವಾಗಿ ನಿನ್ನಲ್ಲಿಯೇ ಜೀವಿಸುವ ಮನಸ್ಸುಳ್ಳವರಾಗಿ ಇರುವಂತೆ, ಲೋಕವನ್ನಲ್ಲ ಸ್ವಾಮಿ ನಿನ್ನನ್ನು ನೋಡುವ ಹಾಗೆ ಪರಲೋಕವನ್ನ ಸಂಪಾದನೆ ಮಾಡಿಕೊಂಡು ಶಾಶ್ವತವಾಗಿರ್ತಕ್ಕಂಥ ಪಟ್ಟಣವಾಗಿರ್ತಕ್ಕಂಥ ಪರಲೋಕದಲ್ಲಿ ನಿವಾಸ ಸ್ಥಾನವಾಗಿ ಇರುವ ಮಕ್ಕಳಾಗುವ ಹಾಗೆ ಕರ್ತನೆಯನ್ನು ರೂಪುಗೊಳಿಸಯ್ಯ. ಹೌದು ಕರ್ತನಿನ ವಾಕ್ಯದಲ್ಲಿ ಕರ್ತನಿನ ಅನೇಕ ಸಂಗತಿಗಳನ್ನು ಸ್ವಾಮಿ ತಿಳಿಸಿದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರಗಳಯ್ಯ. ಕರ್ತನೆ ಸ್ವಾಮಿ, ಪ್ರಾರಂಭದ ವಾರದಲ್ಲಿ ಸ್ವಾಮಿ ಕರ್ತನೆ ಇಷ್ಟು ಜನರು ನಾವು ಸ್ವಾಮಿ ಸೇರಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನೀನು ಕರ್ತನೆ ಕರೆತಂದಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳಯ್ಯ. ನಿನ್ನ ಹೇರಳವಾದ ಅತಿಶಯವಾದಂಥ ಕೃಪೆಯನ್ನು ನೀನು ತೋರಿಸಿದ್ದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಕರ್ತನೆ ದೇವರೇ, ಇನ್ನು ಉಳಿದಿರ್ತಕ್ಕಂಥ 51 ವಾರಗಳು ಕೂಡ ದೇವರೇ ಸಭೆಯನ್ನ ಮಿಸ್ ಮಾಡದೆ, ಸಭೆಯನ್ನ ಬಿಟ್ಟು ತೊಲಗದೆ ದೇವರಲ್ಲಿ ನಿನ್ನಲ್ಲಿಯೇ ನಾವು ಇದ್ದು ಸ್ವಾಮಿ ಸಂಪೂರ್ಣವಾಗಿ ನಿನ್ನಲ್ಲಿಯೇ ಶಾಶ್ವತವಾಗಿರ್ತಕ್ಕಂಥ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ನಮ್ಮೆಲ್ಲರನ್ನ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಕರ್ತನೆ ವಿಶೇಷವಾಗಿ ಕರ್ತನೆ ಆತ್ಮಾನುಸಾರವಾಗಿ ನಾವು ನಡೆಯುವವರಾಗುವಂತೆ, ಶರೀರಾನುಸಾರವಾಗಿ ಶರೀರ ಇಚ್ಛೆಗಳನ್ನ ಕೋರಿಕೆಗಳನ್ನ ಬಿಟ್ಟು ಸಂಪೂರ್ಣವಾಗಿ ನಿನ್ನನ್ನು ಆತುಕೊಂಡು ಜೀವಿಸುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನ ಸ್ವಾಮಿ ನೀವೇ ಮಾರ್ಪಡಿಸಿ ಕರ್ತನೆ ಸಿದ್ಧಪಡಿಸಿ ಕರ್ತನೆ ಸ್ವಾಮಿ ಬಲಗಡೆಯ ಕಳ್ಳನೋಪಾದಿಯಲ್ಲಿ ಮಾರು ಮನಸ್ಸನ್ನ ಪ್ರತಿಯೊಬ್ಬರಿಗೂ ಒದಗಿಸಿಕೊಟ್ಟು ಬುದ್ಧಿಯುಳ್ಳ ಕನ್ನಿಕೆಯರೋಪಾದಿಯಲ್ಲಿ ಸಿದ್ಧವಾಗುವಂತ ಗುಣಲಕ್ಷಣಗಳುಳ್ಳವರಾಗಿ ಜೀವಿಸುವಂತೆ, ತಲಾಂತುಗಳನ್ನು ಸಂಪಾದನೆ ಮಾಡಿಕೊಂಡವರ ರೀತಿಯಲ್ಲಿ ನೀನು ಕೊಟ್ಟಿರ್ತಕ್ಕಂಥ ವರಗಳನ್ನ ವ್ಯರ್ಥಗೊಳಿಸದೆ ನಿನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ ಉಪಯೋಗ ಮಾಡಿಕೊಳ್ಳುವ ಹಾಗೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಎನ್ನುವಂತ ಮಾತನ್ನ ನಾವು ನಿರರ್ಥಕಗೊಳಿಸದೆ ಅದನ್ನ ಲಕ್ಷ್ಯಕ್ಕೆ ತೆಗೆದುಕೊಂಡು ನಿರೀಕ್ಷೆ ಉಳ್ಳವರಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕುರಿಗಳೋಪಾದಿಯಲ್ಲಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಸ್ವಾಮಿ ನೀವು ತಾನು 2025 ವರ್ಷದಲ್ಲಿ ಶೃಂಗರಿಸಿ ನಿನ್ನ ಪ್ರೀತಿ ಕೃಪೆಗಳಿಂದ ಸ್ವಾಮಿ ನಮ್ಮನ್ನ ಶೃಂಗರಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಬೇಡಿರುವಂತದ್ದೆಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸಂದರ್ಭದಲ್ಲಿ ಎಲ್ಲರೂ